오늘 공부할 본문은 갈라디아서 5장 2절에서 12절입니다. 5ನೇ ಅಧ್ಯಾಯ ಗಲಾತ್ಯ 5ನೇ ಅಧ್ಯಾಯ 2ರಿಂದ 12 ತನಕ ನಾವು ಧ್ಯಾನ ಮಾಡ್ತಾ ಇದ್ದೀವಿ. 갈라디아서 5장 2절에서 12절이 오늘 우리가 공부해야 할 본문입니다. ಇವತ್ತು ನಾವು ವೇದ ಭಾಗಕ್ಕೋಸ್ಕರವಾಗಿ ಗಲಾತ್ಯ 5ನೇ ಅಧ್ಯಾಯ 2ರಿಂದ 12 ತನಕ ಓದಿದ್ದೀವಿ. 오늘 설교 말씀은 오직 예수, 오직 믿음, 오직 은혜로 정했습니다. ಇವತ್ತು ನಂಬಿಕೆ ಶ್ರೇಷ್ಠವಾದದ್ದು, ಹಾಗೆ ಯೇಸು ಸ್ವಾಮಿ ತುಂಬಾ ಮುಖ್ಯವಾದವರು ಎಂಬುದಾಗಿ ಈ ವಿಷಯಗಳ ಕುರಿತು ಕಲಿತಾ ಇದ್ದೇವೆ. 본문 이전까지 사도 바울은 사람이 의롭다함을 받고 죄 용서를 받고 ಒಬ್ಬ ವ್ಯಕ್ತಿಯು ಪಾಪದಿಂದ ಬಿಡುಗಡೆಯನ್ನ ಹೊಂದುವಂಥದ್ದು ಮತ್ತೆ ಪಶ್ಚಾತ್ತಾಪ ಹೊಂದಿಕೊಳ್ಳುವಂಥದ್ದು ದೇವರ ಕೃಪೆಗೆ ಒಳಗಾಗುವುದು. 하나님의 심판으로부터 구원받는 것은 오직 믿음이라고 변정해 왔습니다. ಒಬ್ಬ ಮನುಷ್ಯನು ನಾಶನದಿಂದ ತಪ್ಪಿಸಿಕೊಳ್ಳಲಿಕ್ಕೆ, ಶಿಕ್ಷೆಯಿಂದ ದೂರವಾಗಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅದು ದೇವರ ಕೃಪೆ. 또 할례나 율법으로 의롭다함을 얻으려고 하는 사람은 결국 율법대로 심판받고 저주받는다고 정언해 왔습니다. ಒಬ್ಬ ಮನುಷ್ಯನಿಗೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲಿಕ್ಕೋಸ್ಕರವಾಗಿ ಸುನ್ನತಿಯಿಂದ ಅಲ್ಲ ಅಥವಾ ಧರ್ಮಶಾಸ್ತ್ರದ ಮೂಲಕವಾಗಲ್ಲ, ನಂಬಿಕೆಯಿಂದ ಮಾತ್ರವೇ ಒಬ್ಬ ಮನುಷ್ಯನು ರಕ್ಷಿಸಲ್ಪಡಲಿಕ್ಕೆ, ಆದರಣೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. 오늘 본문 역시 이런 내용입니다. ಇವತ್ತು ನಾವು ಈ ರೀತಿಯಲ್ಲಿ ನಾವು ಜ್ಞಾಪಕ ಮಾಡ್ಕೋಬೇಕಾಗಿದೆ. 또 오늘 본문 내용은 갈라디아서에서는 마지막으로 정언하는 내용입니다. ಈ ಒಂದು ಗಲಾತ್ಯದಲ್ಲಿ ಕೊನೆಯ ಅಧ್ಯಾಯಗಳಲ್ಲಿ ನಾವಿದ್ದೇವೆ. 복음에 대해서 마지막으로 정언하는 내용이라는 겁니다. ಈ ಸುವಾರ್ತೆಯ ಕುರಿತು ಕೂಡ ತಿಳಿಸುವಂತಹ ವಿಷಯದಲ್ಲಿ ನಾವು ಕೊನೆಯದಾಗಿ ಅಧ್ಯಾಯದಲ್ಲಿ ಈ ಪತ್ರಿಕೆಯಲ್ಲಿ ಕಲಿತಾ ಇದ್ದೇವೆ. 사도 바울은 사도의 권위를 가지고 매우 강한 말투로 말씀을 전하고 있습니다. ಅಪೊಸ್ತಲನಾದ ಪೌಲನು ಆತನು ತುಂಬಾ ದಾಹದಿಂದಲೂ ಮತ್ತೆ ಒಂದು ಗುರಿ ಉದ್ದೇಶದೊಂದಿಗೂ ಸುವಾರ್ತೆಯನ್ನ ಸಾರುತ್ತಿದ್ದಾನೆ. 그럼 본문을 순서대로 한 절씩 살펴보도록 하겠습니다. ಒಂದೊಂದು ವಚನವನ್ನ ನಾವು ನೋಡುವುದಾದರೆ 먼저 2절을 읽어봅니다. ಫಸ್ಟ್ 2ನೇ ವಚನ ನೋಡ್ತೀನಿ. 보라, 나 바울은 너희에게 말하노니 너희가 만일 할례를 받으면 그리스도께서 너희에게 아무 유익이 없으리라. ನೋಡಿರಿ, ಪೌಲನೆಂಬ ನಾನು ನಿಮಗೆ ಒಂದನ್ನು ಹೇಳುತ್ತೇನೆ, ನೀವು ಸುನ್ನತಿ ಮಾಡಿಸಿಕೊಂಡರೆ ಕ್ರಿಸ್ತನಿಂದ ನಿಮಗೆ ಏನು ಪ್ರಯೋಜನವಿಲ್ಲ. 사도 바울은 먼저 2절에서 4절까지 율법을 지킴으로써 의롭다함을 얻으려고 하는 자들에게 경고하고 있습니다. ಇಲ್ಲಿ ಧರ್ಮಶಾಸ್ತ್ರದ ಕುರಿತು ಅಪೊಸ್ತಲನಾದ ಪೌಲನು ವಚನ 2ರಿಂದ 4 ತನಕ ಅದರ ಕುರಿತು ತಿಳಿಯಪಡಿಸ್ತಾ ಇದ್ದಾರೆ. 2절에서는 사도 바울은 보라, 나 바울은 I Paul이라고 자신을 가리키면서 말하고 있습니다. ಅಪೊಸ್ತಲನಾದ ಪೌಲನು ವರ್ಸ್ 2 ಅಲ್ಲಿ ಆತನ ಹೇಳ್ತಾ ಇದ್ದಾನೆ, ನೋಡಿರಿ, ಪೌಲನೆಂಬ ನಾನು ನಿಮಗೆ ಒಂದನ್ನು ಹೇಳುತ್ತೇನೆ ಎಂಬುದಾಗಿ ಪ್ರಾರಂಭಿಸಿದ್ದಾನೆ. I Paul이라고 말하는 것은 자신 있게 말하는 거 아니겠습니까? ಪೌಲನೆಂಬ ನಾನು ಎಂಬುದಾಗಿ ಹೇಳುವಂತದ್ದು ಈಗಾಗಲೇ ಅರಿತಿರುವಂತವರಿಗೆ ಹೇಳುವಂತದ್ದಲ್ವಾ? 사도의 권위를 가지고 자신을 나타내는 것 같습니다. ಆತನು ತನ್ನ ಗುರಿಯನ್ನ, ತನ್ನ ಉದ್ದೇಶವನ್ನ ನೆನಪಿನಲ್ಲಿ ಇಟ್ಟುಕೊಂಡು ಹೇಳ್ತಾ ಇರುವಂತದ್ದನ್ನ ನೋಡ್ತೇವೆ. 자신의 말에 대한 authority, 권위를 강조하려는 사도 바울의 단호한 마음을 느낄 수가 있습니다. ಹಾಗೆ ಆತನು ಹೇಳ್ತಾ ಇರುವಂತದ್ದು ಅಪೊಸ್ತಲನಾದ ಪೌಲನ ಒಂದು ಅಧಿಕಾರದೊಂದಿಗೆ ಆತನು ಮುಂಚೆ ತಿಳಿಸಲ್ಪಡುವ ರೀತಿಯಲ್ಲಿಯೇ ಒಂದು ಅಧಿಕಾರದೊಂದಿಗೆ ಆತನು ಹೇಳ್ತಾ ಇದ್ದಾನೆ. 사도 바울의 determined mind를 느낄 수 있다는 겁니다. ಆತನು ಒಂದು ಒಳ್ಳೆಯ ಮನಸ್ಸಿನೊಟ್ಟಿಗೆ ರಕ್ಷಿಸಲೇಬೇಕನ್ನುವಂತ ಮನಸ್ಸಿನೊಟ್ಟಿಗೆ ಹೇಳ್ತಾ ಇದ್ದಾನೆ. 2절에서 4절을 읽어봅니다.
2ರಿಂದ 4ರವರೆಗೂ ನಾವು ಓದುವಾಗ 2절 보라 나 바울은 너희에게 말하노니 너희가 만일 할례를 받으면 그리스도께서 너희에게 아무 유익이 없으리라. ನೋಡಿರಿ, ಪೌಲನೆಂಬ ನಾನು ನಿಮಗೆ ಒಂದನ್ನು ಹೇಳುತ್ತೇನೆ, ನೀವು ಸುನ್ನತಿ ಮಾಡಿಸಿಕೊಂಡರೆ ಕ್ರಿಸ್ತನಿಂದ ನಿಮಗೆ ಏನು ಪ್ರಯೋಜನವಿಲ್ಲ. 3절 내가 할례를 받는 각 사람에게 다시 정언하노니 그는 율법 전체를 행할 의무를 가진 자라. ಸುನ್ನತಿ ಮಾಡಿಸಿಕೊಳ್ಳುವ ಪ್ರತಿಯೊಬ್ಬನಿಗೆ ನೀನು ಧರ್ಮಶಾಸ್ತ್ರದಲ್ಲಿ ಹೇಳಿರುವುದನ್ನೆಲ್ಲ ಮಾಡುವ ಹಂಗಿನಲ್ಲಿದ್ದೀರಿ ಎಂದು ತಿರುಗಿ ಪ್ರಮಾಣವಾಗಿ ಹೇಳುತ್ತೇನೆ. 4절 율법 안에서 의롭다 함을 얻으려 하는 너희는 그리스도에게서 끊어지고 은혜에서 떨어진 자로다. ನಿಮ್ಮಲ್ಲಿ ಯಾರ್ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂದಿರುತ್ತಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದರು, ಕೃಪಾಶ್ರಯದೊಳಗಿಂದ ಬಿದ್ದು ಹೋದರು. 사도 바울은 할례를 받고 율법을 지킴으로 의롭다함을 얻으려 하는 사람이라고 말하고 있습니다. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕೃಪೆಯಿಂದಲೇ ಎಷ್ಟೋ ಮುಖ್ಯ ಎಂಬುದಾಗಿ, ಕೃಪೆ ಇಲ್ಲದೆ ನಾವೇನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಪೌಲನು ತಿಳಿಸ್ತಾ ಇದ್ದಾನೆ. 이런 사람들은 율법 전체를 행해야 할 의무를 가지고 있다고 말하고 있습니다. ಯಾಕಂದ್ರೆ ಅನೇಕರು ಧರ್ಮಶಾಸ್ತ್ರವನ್ನು ಈ ರೀತಿಯಾದಂತ ಕಾರ್ಯಗಳನ್ನ ಹಿಡಿದು ನಿಂತಿರುವುದರಿಂದ ಆತನು ಹೇಳ್ತಾ ಇದ್ದಾರೆ. 또 이런 사람들은 그리스도에게서 끊어지고 은혜에서 떨어지는 자라고 말하고 있습니다. ಹಾಗಾಗಿ ಅವರು ಹೇಳ್ತಾ ಇದ್ದಾರೆ, ನೀವು ನಿಮ್ಮ ಕಾರ್ಯಗಳು ವ್ಯರ್ಥವಾಗದೆ ಹೌದು ಇದು ಕೃಪೆಯಿಂದ ಮಾತ್ರವೇ ಸಾಧ್ಯ ಅನ್ನುವಂಥದ್ದನ್ನ ಎಚ್ಚರಿಸ್ತಾ ಇದ್ದಾನೆ. 왜 이런 사람들을 그리스도에게서 끊어지고 은혜에서 떨어진 자라고 말하고 있습니까? ಯಾಕಂದ್ರೆ ಯಾರು ಧರ್ಮಶಾಸ್ತ್ರವನ್ನು ಅಥವಾ ಬೇರೆ ರೀತಿಯಲ್ಲಿ ಇರುವಂತವರು ಕ್ರಿಸ್ತನಿಂದ ಅಗಲಿ ಹೋಗುವಂತವರಾಗಿದ್ದಾರೆ, ಮತ್ತೆ ಕೃಪಾಶ್ರಯದೊಳಗಿಂದಲೂ ಕೂಡ ಬಿದ್ದು ಹೋಗುವಂತವರಾಗಿರ್ತಾರೆ. 이 세상에서 모든 율법을 다 지켜 행할 수 있는 사람은 아무도 없기 때문입니다. ಯಾಕಂದ್ರೆ ಈ ಲೋಕದಲ್ಲಿ ಧರ್ಮಶಾಸ್ತ್ರವನ್ನೆಲ್ಲ ಸಂಪೂರ್ಣವಾಗಿ ಪಾಲನೆ ಮಾಡುವಂತ ಒಬ್ಬರೂ ಇಲ್ಲ. 아담의 범죄로 모든 사람이 다 죄인이 되었습니다. ಸಲ್ಲಿ ಆದಾಮನ ಮೂಲಕವಾಗಿ ಇರುವಂತ ಎಲ್ಲರೂ ಕೂಡ ಪಾಪಿಗಳಾಗಿದ್ದಾರೆ. 태어날 때부터 모든 사람이 다 죄인으로 태어납니다. ಹುಟ್ಟಿದಂದಿನಿಂದ ನಾವೆಲ್ಲರೂ ಕೂಡ ಪಾಪಿಗಳಾಗಿದ್ದೇವೆ. 율법을 다 지킬 수 있는 사람은 아무도 없습니다. ಧರ್ಮಶಾಸ್ತ್ರವನ್ನ ಸಂಪೂರ್ಣವಾಗಿ ಪಾಲನೆ ಮಾಡುವಂತದ್ದಕ್ಕೆ ನಮ್ಮಿಂದ ಸಾಧ್ಯವಾಗದು. 따라서 죄인은 율법을 지킴으로써 죄를 용서받을 수 없습니다. ಆದ್ರೆ ಒಬ್ಬ ಪಾಪಿಯು ನಾನು ಪಾಪಿ ಎಂಬುದಾಗಿ ಅರಿತುಕೊಳ್ಳಲಿಕ್ಕೂ ಕೂಡ ಸಾಧ್ಯವಿಲ್ಲ, ಮತ್ತೆ ಕ್ಷಮಾಪಣೆ ಕೇಳೋದಕ್ಕೂ ಕೂಡ ಒಬ್ಬ ಪಾಪಿಯಿಂದ ಆಗುವುದಿಲ್ಲ. 율법을 지킬 수 없기 때문입니다. ಯಾಕಂದ್ರೆ ಧರ್ಮಶಾಸ್ತ್ರವೂ ಕೂಡ ಅರ್ಥ ಆಗುವುದಿಲ್ಲ, ಅದನ್ನು ಪಾಲನೆ ಮಾಡಲಿಕ್ಕೂ ಆಗುವುದಿಲ್ಲ. 그래서 모든 죄인은 죄로 말미암아 영벌의 심판을 받을 수밖에 없는 것입니다. ಹಾಗಾಗಿ ಆ ಮನುಷ್ಯನ ಪಾಪದಿಂದ ಬಿಡುಗಡೆ ಹೊಂದಲಿಕ್ಕಾಗಲಿ ಪಶ್ಚಾತ್ತಾಪ ಹೊಂದಲಿಕ್ಕಾಗಲಿ ಸಾಧ್ಯವಿಲ್ಲ. 사도 바울은 율법을 지킴으로 의롭다함을 얻으려고 하는 사람들을 향해서 이렇게 지적하고 있습니다. ಅದಕ್ಕೋಸ್ಕರವಾಗಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ನಾವೇನೆಲ್ಲ ಮಾಡಿದ್ರು ಕೂಡ ವ್ಯರ್ಥವೇ. 4절을 봅니다. 4ನೇ ವಚನ, 율법 안에서 의롭다함을 얻으려 하는 너희는 그리스도에게서 끊어지고 은혜에서 떨어진 자로다. ನಿಮ್ಮಲ್ಲಿ ಯಾರ್ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂದಿರುತ್ತಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದಾರು ಎಂಬುದಾಗಿ ನೋಡ್ತೇವೆ. 이런 사람은 하나님의 아들 예수 그리스도의 대속의 사랑에서 끊어질 수밖에 없다는 말입니다. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ರೀತಿಯಲ್ಲಿರುವಂತವರು ಕೃಪೆಗೆ ಹೇಗೆ ಒಳಗಾಗಲಿಕ್ಕೆ ಸಾಧ್ಯ ಎಂಬುದಾಗಿ ಕೂಡ ತಿಳಿಸ್ತಾ ಇದೆ. 그리스도를 통해 죄 용서하고자 하시는 하나님의 은혜에서 떨어진다는 것입니다. ಅಂದ್ರೆ ಕ್ರಿಸ್ತನ ಮೂಲಕವಾಗಿ ಮಾತ್ರವೇ ಎಲ್ಲ ಪಾಪಗಳಿಂದ ಬಿಡುಗಡೆ ಕೊಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಕೂಡ ಎಚ್ಚರಿಸುತ್ತಿದ್ದಾನೆ. 이런 사람들은 결국 심판받을 수밖에 없다고 사도 바울은 경고하고 있습니다. ಒಂದು ವೇಳೆ ಯಾರೆಲ್ಲ ಪಶ್ಚಾತ್ತಾಪ ಪಡುವುದಿಲ್ಲವೋ ಅಂತವರೆಲ್ಲರಿಗೂ ಕೂಡ ತೀರ್ಪು ಉಂಟು, ಶಿಕ್ಷೆ ಉಂಟು ಎಂಬುದಾಗಿ. 5절과 6절을 읽어보겠습니다.
5, 6. 5절 우리가 성령으로 믿음을 따라 의의 소망을 기다리노니 ನಾವು ದೇವರ ಆತ್ಮನ ಮೂಲಕ ನಂಬಿಕೆಯಿಂದ ನೀತಿವಂತರಾಗುತ್ತೇವೆಂಬುದು ನಿರೀಕ್ಷೆ ಫಲವಾಗುವುದೆಂದು ಎದುರು ನೋಡುತ್ತೇವೆ. through the Holy Spirit. ವರ್ಸ್ 5 ನಾವು ದೇವರ ಆತ್ಮನ ಮೂಲಕ by faith. ನಂಬಿಕೆಯಿಂದ 6절을 읽어봅니다. 6ನೇ ವಚನ ಓದ್ತೀನಿ. 그리스도 예수 안에서는 할례나 무할례나 효력이 없으되 사랑으로서 역사하는 믿음뿐이니라. ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಸುನ್ನತಿಯಾದರೂ ಪ್ರಯೋಜನವಿಲ್ಲ. 그리스도 예수 안에서는 ಕ್ರಿಸ್ತನಲ್ಲಿರುವಂತವರಿಗೆ 오직 믿음뿐이니라. ಅವರಿಗೆ ನಂಬಿಕೆಯಿಂದಲೇ ಅವರು ಬೆಳೆಯುವಂತವರು. 사도 바울은 5절과 6절에서 믿음을 따라라는 말을 사용하고 있고 ಅಂದ್ರೆ 5ನೇ ವಚನ 6ನೇ ವಚನದಲ್ಲಿ ನಂಬಿಕೆಯಿಂದ ನೀತಿವಂತರಾಗುತ್ತೇವೆ ಎಂಬುದನ್ನ ನಿರೀಕ್ಷೆ ಫಲವಾಗುವುದೇ ಎಂಬುದಾಗಿ ಹೇಳ್ತಾ ಇದ್ದಾರೆ. 믿음뿐이라는 말을 강조하고 있습니다. ನಂಬಿಕೆಯ ವಿಷಯದಲ್ಲಿ ಒತ್ತಿ ಹೇಳುತ್ತಿದ್ದಾನೆ. 5절을 좀 더 이해해 보도록 하겠습니다. 5ನೇ ವಚನ 영어 성경을 참고해서 다음 같이 이해하도록 하겠습니다. 5ನೇ ವಚನದಲ್ಲಿ ಸ್ವಲ್ಪ ನಾವು ನೋಡೋಣ. 5ನೇ ಅಧ್ಯಾಯ 5ನೇ ವಚನ 5절 우리가 성령을 통하여 믿음으로 의의 소망을 기다리노니 Through the Spirit we eagerly await by faith the righteousness for which we hope. ನಾವು ದೇವರಾತ್ಮನ ಮೂಲಕ 5ನೇ ವಚನ ನಾವು ದೇವರಾತ್ಮನ ಮೂಲಕ ನಂಬಿಕೆಯಿಂದ ನೀತಿವಂತರಾಗುತ್ತೇವೆ ಎಂಬುದು ನಿರೀಕ್ಷೆಯ ಫಲವಾಗುವುದೆಂದು ಎದುರು ನೋಡುತ್ತೇವೆ. 의롭다함을 얻은 우리의 최고의 소망이 무엇입니까? ಇಲ್ಲಿ ನಾವು ನೀತಿವಂತರಾಗಲಿಕ್ಕೆ ಮುಖ್ಯವಾದ ಕಾರಣವಾದರೂ ಏನು? 마지막 때에 부활하고 천국에 들어가는 것입니다. ಇಲ್ಲಿ ನಿರೀಕ್ಷೆ ಫಲವಾಗುವುದೆಂಬುದಾಗಿ ನಾವು ಎದುರು ನೋಡುವಂತದ್ದು ಪರಲೋಕದ ಕಾರ್ಯಕ್ಕೋಸ್ಕರ ಆಗುತ್ತವೆ, ನಿತ್ಯ ಜೀವಕ್ಕೋಸ್ಕರವಾಗಿ. 우리는 성령을 통해서 믿음을 얻었습니다. ಪರಿಶುದ್ಧಾತ್ಮನ ಮೂಲಕವಾಗಿ ನಮ್ಮ ನಂಬಿಕೆ ಅನ್ನುವಂಥದ್ದು ವೃದ್ಧಿಯಾಗುವಂತದ್ದಾಗಿದೆ. 그 믿음으로 부활하고자 하는 소망도 이루어지는 것입니다. ಆ ನಂಬಿಕೆಯಿಂದಲೇ ನಾವು ಎಲ್ಲವುಗಳನ್ನ ಎದುರು ನೋಡುವಂತವರಾಗಿ ಎಲ್ಲವುಗಳನ್ನ ಜಯಿಸಲಿಕ್ಕೆ ಸಾಧ್ಯ. 성령을 통해서 믿음을 얻었고 ಪರಿಶುದ್ಧಾತ್ಮನ ಮೂಲಕವಾಗಿ ನಾವು ಜೀವನ ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. 이 믿음으로 부활 소망도 이루어지는 것이라고요. ಈ ನಂಬಿಕೆಯ ಮೂಲಕವಾಗಿಯೇ ನಮ್ಮ ಎಲ್ಲ ಕಾರ್ಯಗಳಿಗೂ ಜಯವನ್ನ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. 성령께서 이 소망이 이루어지도록 우리를 인도해 주시는 것입니다. ಪರಿಶುದ್ಧಾತ್ಮನ ಮೂಲಕವಾಗಿಯೇ ನಾವು ನಡೆಸಲ್ಪಡುವಂತವರಾಗಿದ್ದೇವೆ. 따라서 사람이 의롭다함을 얻는 길은 율법으로 얻는 것이 아니고 ಒಬ್ಬ ಮನುಷ್ಯನು ನೀತಿವಂತನಾಗಬೇಕಂತಂದ್ರೆ ಅದು ಧರ್ಮಶಾಸ್ತ್ರದಿಂದಲ್ಲ, 오직 믿음으로만 가능하다는 것입니다. ನಂಬಿಕೆಯಿಂದ ಮಾತ್ರವೇ. ಆಮೆನ್. 그리스도 안에서 믿음뿐이라는 것입니다. ಹಾಗೆ ಯಾರೆಲ್ಲ ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟವರಾಗಿರ್ತಾರೋ ಅವರು ಮಾತ್ರವೇ. 그러면 우리의 믿음은 어디에서 왔습니까? ಹಾಗಾದ್ರೆ ನಮ್ಮ ನಂಬಿಕೆ ಎಲ್ಲಿಂದ ಬರ್ತದೆ? 또 구원은 어디에서 왔습니까? ಹೇಗೆ ನಾವು ಕೃಪೆಯನ್ನ ಹೊಂದಲಿಕ್ಕೆ ಸಾಧ್ಯ? 믿음은 하나님의 은혜로부터 왔습니다. ನಂಬಿಕೆ ಅನ್ನುವಂಥದ್ದು ದೇವರ ಕೃಪೆಯಿಂದಲೇ ನಾವು ಹೊಂದಿದವರಾಗಿದ್ದೇವೆ. by God's grace입니다. ದೇವರ ಕೃಪೆಯಿಂದ 우리는 하나님의 은혜로 믿게 되었다는 것입니다. ದೇವರಲ್ಲಿ ನಾವು ವಿಶ್ವಾಸವನ್ನು ಇಟ್ಟಿರುವಂತದ್ದು ಎಷ್ಟೋ ಶ್ರೇಷ್ಠವಾಗಿರುವಂತದ್ದಾಗಿದೆ. 우리의 righteousness, ನಮ್ಮ ಒಂದು ನೀತಿವಂತಿಕೆ, 또 우리의 salvation도 하나님의 은혜로부터 온 믿음으로 말미암아 얻은 것입니다. ನಾವು ನೀತಿವಂತರಾಗಿರುವಂತದ್ದಕ್ಕಾಗಲಿ ಅಥವಾ ರಕ್ಷಣೆ ಹೊಂದುವಂತದ್ದಾಗಲಿ ಇದೆಲ್ಲ ದೇವರ ಕೃಪೆಯಾಗಿದೆ. 하나님의 은혜로 믿게 되었고
ಹಾಗೆ ದೇವರ ಕೃಪೆಯಿಂದ ನಾವೆಲ್ಲರೂ ಕೂಡ ವಿಶ್ವಾಸದಲ್ಲಿದ್ದೇವೆ. 그 믿음으로 righteousness와 salvation을 얻게 됐다는 것입니다. ಅದೇ ನಂಬಿಕೆಯಿಂದಲೇ ಹಾಗೆ ನಾವು ರಕ್ಷಣೆಯನ್ನು ಹೊಂದಲಿಕ್ಕೂ ಮತ್ತೆ ನಿತ್ಯತ್ವವನ್ನು ಹೊಂದಿಕೊಳ್ಳಲಿಕ್ಕೂ ಕೂಡ ಸಾಧ್ಯ. 이것은 모두 하나님의 은혜로부터 온 것입니다. ಇದೆಲ್ಲವೂ ದೇವರ ಕೃಪೆಯಿಂದ ಎಂಬುದಾಗಿ ನಾವು ನೆನಪಲ್ಲಿಡಬೇಕು. 에베소서 2장 8절에서 9절을 읽어봅니다. ಎಫೆಸ 2ನೇ ಅಧ್ಯಾಯ 8ರಿಂದ 9 ಓದೋಣ. 에베소서 2장 8절 Ephesians chapter 2 verse 8. 너희는 그 은혜에 의하여 믿음으로 말미암아 구원을 받았으니 이것은 너희에게서 난 것이 아니요 하나님의 선물이라. Ephesians chapter 2 verse 8. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆ ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. 그 은혜에 의하여 믿음을 얻었고 ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ. 믿음으로 구원을 받았습니다. ನಂಬಿಕೆಯಿಂದಲೇ ನಾವು ರಕ್ಷಣೆ ಹೊಂದಿದವರಾಗಿದ್ದೇವೆ. 이것은 모두가 하나님의 선물입니다. ಇದು ಎಲ್ಲರಿಗೂ ಸಿಕ್ಕಿರುವಂತ ದೇವರ ಒಂದು ಕೃಪೆಯಾಗಿದೆ. 9절 행위에서 난 것이 아니니 verse 9. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ. 행위에서 난 것이 아닙니다. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ. 하나님의 은혜로부터 난 것입니다. ಅದು ದೇವರ ಕೃಪೆಯಿಂದಲೇ. ಆಮೆನ್. 다시 말해봅니다. ಮತ್ತೊಮ್ಮೆ 예수 그리스도 믿음, 의, 구원. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದರ ಮೂಲಕವಾಗಿ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆ. 이 모든 것은 우리를 사랑하시는 하나님의 은혜로부터 온 것입니다. ಇವೆಲ್ಲವೂ ನಮ್ಮನ್ನ ಪ್ರೀತಿ ಮಾಡುವಂತಹ ದೇವರ ಕೃಪೆಯಿಂದ ನಾವು ಹೊಂದಿದವರಾಗಿದ್ದೇವೆ. 본문의 7절과 8절을 읽어봅니다. ನಾವು 7, 8 ಓದ್ಕೊಳ್ಳೋಣ. 갈라디아서 5장 7절과 8절입니다. ಗಲಾತ್ಯ 5ನೇ ಅಧ್ಯಾಯ 7ನೇ ವಚನ 8ನೇ ವಚನ. 7절 너희가 다름질을 잘 하더니 누가 너희를 막아 진리를 순종하지 못하게 하느냐. ಚೆನ್ನಾಗಿ ಓಡುತ್ತಾ ಇದ್ದೀರಿ, ನೀವು ಸತ್ಯವನ್ನು ಅನುವರ್ತಿಸದಂತೆ ಯಾರು ನಿಮ್ಮನ್ನು ತಡೆದರು? 너희가 잘 믿고 잘 따르더니 누가 너희를 막아서 이 복음을 따라 살지 못하게 하더냐라고 질문하는 것입니다. ಇದರ ಅರ್ಥ ಇನ್ನು ಸ್ವಲ್ಪ ಆಳವಾಗಿ ನಾವು ನೋಡುವುದಾದ್ರೆ, ನೀವು ಚೆನ್ನಾಗಿ ಓದ್ತಾ ತಿಳ್ಕೊಂಡಿರುವಂತದ್ದಾದ್ರೆ, ಸತ್ಯವನ್ನ ನೀವು ಅರಿತುಕೊಂಡಿರುವುದಾದ್ರೆ ಅದರಿಂದ ತಡೆಯುವಂತದ್ದು ಯಾರಿಗೆ ಸಾಧ್ಯವಾಗ್ತದೆ? 8절 그 권면은 너희를 부르신 이에게서 난 것이 아니니라. ಈ ಬೋಧನೆಯು ನಿಮ್ಮನ್ನು ಕರೆದಾತನಿಂದ ಹುಟ್ಟಿದ್ದಲ್ಲ ಎಂಬುದಾಗಿ 8ನೇ ವಚನ ಹೇಳ್ತದೆ. 여기서 7절에서 진리는 무엇을 말하는 것입니까? ಇಲ್ಲಿ ಸತ್ಯವನ್ನ ಕುರಿತು ಅಂತಂದ್ರೆ ಏನು ಸತ್ಯದ ಕುರಿತು ಹೇಳ್ತಾ ಇದೆ? 이 진리는 예수 그리스도를 믿음으로 의롭다함을 얻는다는 진리입니다. ಇದು ವಿಶೇಷವಾಗಿ ಯೇಸು ಕ್ರಿಸ್ತನ ಕುರಿತು ಅರಿಯುವಂತಹ ಸತ್ಯವೇ ಅಥವಾ ಜ್ಞಾನವೇ ಆಗಿದೆ. 8절에서 권면, persuade라고 말하고 있습니다. ಇಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ 8ನೇ ವಚನದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ, ಹೇಗೆ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಎಂಬುದಾಗಿ. 이 권면은 거짓을 진리인 것처럼 속여서 설득하는 것을 말합니다. ಅಂದ್ರೆ ತಪ್ಪಾದ ಬೋಧನೆಗಳಿಗೆ ನೀವು ಹೇಗೆ ಒಳಗಾಗಲಿಕ್ಕೆ ಸಾಧ್ಯ ಎಂಬುದಾಗಿ ತಿಳಿಸ್ತಾ ಇದೆ. 거짓된 것을 가지고 설득시키는 것을 말하는 것입니다. ತಪ್ಪಾದಂತಹ ಮಾರ್ಗದಲ್ಲಿ ಹೋಗುವಂತವರಾಗಿರದೆ ನಂಬಿಕೆಯಿಂದ ಮುಂದೆ ಸಾಗಬೇಕನ್ನುವಂಥದ್ದನ್ನ ಕುರಿತು ನಾವು ನೋಡ್ತಾ ಇದ್ದೇವೆ. 다시 말하면 속여서 설득하고 유혹하는 말을 의미합니다. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂತಂದ್ರೆ ಅನೇಕ ಸಂದರ್ಭಗಳಲ್ಲಿ ತಪ್ಪಿ ಹೋಗುವಂತ ಮಾರ್ಗಗಳು ಅಥವಾ ಬೋಧನೆಗಳು ಅನೇಕ ಬರ್ತಾ ಇರ್ತವೆ. 이것은 하나님으로부터 온 것이 아닙니다. ಆದ್ರೆ ಆ ಎಲ್ಲ ತಪ್ಪಾದ ಬೋಧನೆಗಳು ದೇವರಿಂದ ಬರುವಂತದ್ದಲ್ಲ.
복음을 방해하려는 사탄의 워크, 역사입니다. ಈ ಬೋಧನೆಗೆ ವಿರುದ್ಧವಾಗಿ ನಡಿಬೇಕು ಅನ್ನುವಂಥದ್ದು, ಸುವಾರ್ತೆಗೆ ವಿರುದ್ಧವಾಗಿ ನಡೆಸುವಂತಹ ಪ್ರಯತ್ನ ಮಾಡುವುದು ಸೈತಾನನ ಕೆಲಸ. 사도 바울은 이런 것은 누룩과 같아서 금방 많이 퍼진다고 경고하고 있습니다. ಆದ್ರೆ ಇದೆಲ್ಲವನ್ನ ಅರಿತಿರುವಂತಹ ಅಪೊಸ್ತಲನಾದ ಪೌಲನು ಸ್ಪಷ್ಟಪಡಿಸ್ತಾ ಇದ್ದಾನೆ, ನೀವು ಕೃಪೆಯಲ್ಲಿ ಬಲ ಹೊಂದುವಂತವರಾಗಿದ್ದೀರಿ ಎಂಬುದಾಗಿ. 순식간에 온 교회에 퍼져서 ಹಾಗಾಗಿ ಆತನು ತನ್ನ ಸಭಿಕರೆಲ್ಲರಿಗೂ ಕೂಡ ತಿಳಿಸ್ತಾ 교회를 어지럽게 한다고 경고하고 있는 겁니다. ಸಭೆಯಲ್ಲಿ ಯಾವ ರೀತಿಯಾದಂತಹ ತಪ್ಪಾದ ಬೋಧನೆಗಳು ಬರ್ಲಿಕ್ಕೆ ಅವಕಾಶಗಳಿದೆ ಎಂಬುದಾಗಿ ತಿಳಿಸ್ತಾ ಇದೆ. 만약 여러분들 교회에 이런 사람이 들어온다면 어떻게 해야 합니까? ಒಂದು ವೇಳೆ ನಿಮ್ಮ ಚರ್ಚೆಗಳಲ್ಲಿ ಕೂಡ ಇಂತಹ ದುರ್ಬೋಧನೆಗಳಿಗೆ ಅವಕಾಶ ಕೊಡದವರಾಗಿ ನೀವಿರಬೇಕಾಗಿರ್ತದೆ. 참아야 합니까? ಒಂದು ವೇಳೆ ಅಂತಹ ಬೋಧನೆಗೆ ಒಳಗಾದಂತವ್ರು ಏನ್ ಮಾಡ್ತಾರೆ? 데리고 있으면서 잘 가르치면 됩니까? ಒಂದು ವೇಳೆ ಅಂತವ್ರು ಇದ್ರೂ ಕೂಡ ನಾವು ಸರಿಯಾಗಿ ಅವರಿಗೆ ಬೋಧನೆ ಮಾಡೋಣ ಅಂತಂದ್ರೆ ಆಗುತ್ತಾ? 그렇지 않다고 생각합니다. ಕೆಲವು ಸಂದರ್ಭದಲ್ಲಿ ಅದು ಕಷ್ಟವಾಗಿರುತ್ತೆ. 조금 더 늦추지 말고 쫓아내 버려야 한다고 생각을 합니다. ಯಾಕಂದ್ರೆ ಅವರ ಒಂದು ತಪ್ಪಾದ ಬೋಧನೆಗಳೇ ಅವರು ಪಾಲನೆ ಮಾಡ್ತಾ ಇರ್ತಾರೆ, ಅವರು ತಿದ್ದುಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. 사도 바울은 7절과 8절에서 이렇게 말하고 있죠. ಅಪೊಸ್ತಲನಾದ ಪೌಲನು ವರ್ಸ್ 7 and 8 ಅಲ್ಲಿ ನಾವು ನೋಡ್ತೇವೆ, ಎಚ್ಚರಿಸ್ತಾ ಇದ್ದಾನೆ. 쫓아내 버려야 하는 것입니다. ಈ ಬೋಧನೆ ನಿಮ್ಮನ್ನು ಕರೆದಾತನಿಂದ ಹುಟ್ಟಿದ್ದಲ್ಲ ಎಂಬುದಾಗಿ ಹೇಳ್ತಾ ಇದೆ. 이것은 복음을 방해하는 것이기 때문입니다. ಈ ಎಲ್ಲ ತಪ್ಪಾದ ಬೋಧನೆಗಳು ಸುವಾರ್ತೆಗೆ ವಿರುದ್ಧವಾಗಿ ನಡೆಯುವಂತದ್ದಾಗಿದೆ. 많은 사람들에게 복음을 떠나게 하는 행위이기 때문입니다. ಅನೇಕ ಜನರಿಗೆ ತಲುಪದಂತೆ ತಡೆಒಡ್ಡುವಂತದ್ದಾಗಿದೆ. 만약에 우리 교회에서 성도들이 복음의 문제가 아닌 다른 문제로 문제를 일으킨다고 생각해 봅시다. ಹಾಗಾಗಿ ನಾವಿದನ್ನ ಸ್ವಲ್ಪ ಆಳವಾಗಿ ಸರಿ ನಮ್ಮ ಸಭೆಗಳಲ್ಲಿ ಕೂಡ ಆಗಿದ್ದ ಮೇಲೆ ಇನ್ನು ಅನೇಕ ಸಭೆಗಳಲ್ಲಿ ಕೂಡ ಈ ರೀತಿಯಾದ ತಪ್ಪಾದ ಬೋಧನೆಗಳು ಇರಬಹುದಲ್ವಾ? 복음이 아닌 다른 문제로 문제를 일으킨다면 ಒಂದು ವೇಳೆ ಈ ರೀತಿಯಾದಂತಹ ಸಂದರ್ಭಗಳಲ್ಲಿ ನಾವು ನೆನಪಿಸಬೇಕಾಗಿರುವಂತದ್ದು, 그것은 잘 가르쳐서 잘 데리고 신앙생활을 하도록 해야 할 것입니다. ನಾವು ಒಂದು ವೇಳೆ ಈ ತಪ್ಪಾದ ಬೋಧನೆಗಳಿಂದ ನಾವು ಹೊರಗಿರಬೇಕು ಅಂತಂದ್ರೆ, ಅದನ್ನ ಎದುರಿಸಬೇಕು ಅಂತಂದ್ರೆ ಪರಿಶುದ್ಧಾತ್ಮನ ಮೂಲಕ ನಡೆಸಲ್ಪಡಬೇಕು. 그런데 고린도전서에 보면 사도 바울은 이것도 오랫도록 내버려두면 안 된다고 말하고 있습니다. ಅದೇ ರೀತಿಯಲ್ಲಿ ಪೌಲನು ತಿಳಿಸುವಂತ ಮೊದಲನೇ ಫಸ್ಟ್ ಕೊರಿಂಥಿಯನ್ಸ್ ಅಲ್ಲಿ ಕೂಡ ಇದೇ ಅಂಶವನ್ನ ನೆನಪು ಮಾಡ್ತಾ ಎಚ್ಚರವಾಗಿರ್ಬೇಕು ನಾವು ದುರ್ಬೋಧನೆಗಳಿಗೆ ಎಂಬ ಕೂಡ ಹೇಳುವಂತದನ್ನ ನೋಡ್ತೇವೆ. 몇 번 충고하다가 안 되면은 내버려두라고 하는 것입니다. ಹಾಗಾಗಿ ನಾವು ಸಂಪೂರ್ಣವಾಗಿ ಈ ವಾಕ್ಯಗಳಿಗೆ ಒಳಗಾಗಿ ನಡೆಯುವಂತದ್ದು ಬಹಳ ಪ್ರಾಮುಖ್ಯವಾಗಿರುತ್ತದೆ. 더 이상 상대하지 말라는 것입니다. ಯಾವಾಗ ನಾವು ವಾಕ್ಯದಲ್ಲಿ ಬಲವಾಗಿ ನಿಂತಿರ್ತೇವೆ, ವಾಕ್ಯ ಧ್ಯಾನವನ್ನ ಮಾಡ್ತಾ ಇರ್ತೀವೋ ಆಗ ಎಲ್ಲಾ ಬೋಧನೆಗಳನ್ನ ಕೂಡ ನಾವು ತಿಳಿದುಕೊಂಡು ಸರಿಯಾದ ಮಾರ್ಗದಲ್ಲಿ ನಡೀಲಿಕ್ಕೆ ಸಾಧ್ಯ. 그런데 복음을 방해하는 사람은 바로 내쫓아야 되는 것입니다. ಒಂದು ವೇಳೆ ಯಾರೆಲ್ಲ ಈ ಸ್ವಾರ್ಥೆಯನ್ನ ಬಿಟ್ಟು ನಡೆಯುತ್ತಾರೋ ಅವರು ಕೃಪೆಯಿಂದ ದೂರ ಹೋಗುವಂತವರಾಗಿದ್ದಾರೆ. 이것은 근본적인 것입니다. ಇದು ಬಹಳ ಪ್ರಾಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. 다른 복음을 전하거나 복음을 방해하는 사람은 사단의 종입니다. ತಪ್ಪಾದ ಬೋಧನೆಯನ್ನ ನಾವು ಕೇಳಬಾರ್ದು, ತಪ್ಪಾದ ಬೋಧನೆಯನ್ನ ನಾವು ಮಾಡಬಾರ್ದು. ಒಂದು ವೇಳೆ ಅದು ಪ್ರೇರೇಪಣೆ ಆಗುವಂತದ್ದು ಸೈತಾನನ ಮೂಲಕವಾಗಿ. 교회 안에 그냥 두면 온 교회가 나쁜 영향을 받습니다. ಅನೇಕ ಸಭೆಗಳಲ್ಲಿ, ಚರ್ಚ್ಗಳಲ್ಲಿ ಕೂಡ ಈ ರೀತಿಯಾದಂತಹ ಕಾರ್ಯಗಳಿಗೆ ಅವಕಾಶ ಕೊಡುವಂತವರು ಇರ್ತಾರೆ. 두 가지의 복음이 있게 되는 겁니다. ಎರಡೆರಡು ರೀತಿಯಾದಂತಹ ಒಂದು ಸ್ವಾರ್ಥಗಳನ್ನ ಕೇಳಿಸ್ಕೊಳ್ತಾ ಇರ್ತಾರೆ. 예수 그리스도를 믿음으로
구원을 받는다는 복음과 ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕವಾಗಿ ನಂಬಿಕೆಯಿಂದಲೇ ನಮಗೆ ರಕ್ಷಣೆ ಎಂಬುದಾಗಿ 예수 그리스도를 믿지 않아도 선한 행위로 구원을 받을 수 있다는 이 다른 복음이 생기는 겁니다. ಇನ್ನು ತಪ್ಪಾದ ಬೋಧನೆ ಅಥವಾ ಬೇರೆಯವರು ಹೇಗೆ ಬೋಧನೆ ಮಾಡ್ತಾರಂತಂದ್ರೆ ಯೇಸು ಕ್ರಿಸ್ತನ ನಂಬದೇ ಇದ್ರೂ ಕೂಡ ಪರವಾಗಿಲ್ಲ, ನಾವು ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡುವುದರ ಮೂಲಕ ನಮ್ಗೆ ರಕ್ಷಣೆ ಸಿಗ್ತದೆ ಎಂಬುದಾಗಿ ಹೇಳ್ತಾರೆ. 교회 안에 두 가지 복음이 있으면 안 되는 겁니다. ಹಾಗಾಗಿ ಚರ್ಚ್ಗಳಲ್ಲಿ ಎರಡೆರಡು ರೀತಿಯಾದಂತ ಸುವಾರ್ತೆ ಇದ್ರೆ ಸರಿಯಾದದ್ದಲ್ಲ. 그것은 믿음이 달라지는 것입니다. ಆಗ ನಂಬಿಕೆ ಬಂದು ವ್ಯತ್ಯಾಸವಾಗಿರುತ್ತದೆ. 그래서 다른 복음을 전하는 사람은 내쫓아야 되는 것입니다. ಹಾಗಾಗಿ ನಾವು ವಿಭಿನ್ನವಾಗಿರುವುದಕ್ಕಿಂತಲೂ ನಂಬಿಕೆಯುಳ್ಳಂತ ಸುವಾರ್ತೆಯನ್ನ ಪಾಲಿಸಬೇಕು. 사도 바울은 이것을 누룩으로 비유하고 있습니다. ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ನಾವು ತಪ್ಪಾದ ಮಾರ್ಗದಲ್ಲಿರಬಾರದೆಂಬುದಾಗಿ. 이스트로 비유하고 있다는 겁니다. ಹಾಗಾಗಿ ಆತನೇನು ತಿಳಿಯಪಡಿಸ್ತಾ ಇದ್ದಾನೋ, ಎಚ್ಚರಿಸ್ತಾ ಇದ್ದಾನೋ ಅದನ್ನ ನಾವು ಅರ್ಥಕೊಳ್ಳಬೇಕಾಗಿದೆ. 9절의 말씀으로 사도 바울은 경고하고 있습니다. 9ನೇ ವಚನದಲ್ಲಿ ಅಪೊಸ್ತಲ ಪೌಲನು ತಿಳಿಸ್ತಾ ಇದ್ದಾನೆ. 9절을 읽어봅니다. verse 9. 적은 누룩이 온 등에 퍼지느니라. ಸ್ವಲ್ಪ ಹುಳಿಯಿಂದ ಕಣಿವೆ ಎಲ್ಲ ಹುಳಿಯಾಗುವುದು. 사도 바울은 갈라디아 지역 교인들에게 이런 거짓말에 속지 말라고 부탁하고 있습니다. ಅಪೊಸ್ತಲನಾದ ಪೌಲನು ಗಲಾತ್ಯ ಸಭೆಯವರಿಗೆ ತಪ್ಪಾದ ಬೋಧನೆಗಳಿಗೆ ಒಳಗಾಗಬೇಡ್ರಿ ಅಂತ ಕೇಳ್ಕೊಳ್ತಾ ಇದ್ದಾನೆ. 갈라디아 지역 교인들이 속지 않을 것이라고 사도 바울은 믿고 있습니다. ಹಾಗಾಗಿ ಆತನು ಬಂದು ಅವರು ತಪ್ಪಾದ ಮಾರ್ಗದಲ್ಲಿ ಹೋಗುವುದಿಲ್ಲ, ನಡೆಯುವುದಿಲ್ಲ ಎಂಬುದಾಗಿ ನಂಬಿದ್ದಾನೆ. 그런데 실제로 속은 사람들이 있기 때문에 사도 바울의 마음은 더 안타깝습니다. ಹಾಗಾಗಿ ಅವರೆಲ್ಲರ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಹೌದು ಇವರೆಲ್ಲ ಒಳ್ಳೆ ರೀತಿಯಲ್ಲಿ ಕೇಳ್ತಾ ಇರೋದ್ರಿಂದ ಎಲ್ಲ ಬೋಧನೆಯನ್ನ ಅವರು ಪಾಲನೆ ಮಾಡುವವರಾಗಿದ್ದಾರೆ ಎಂಬುದಾಗಿ ನಂಬಿದ್ದಾನೆ. 그렇지만 사도 바울은 그런 사람들도 다시 돌아올 것을 기대하고 있습니다. ಒಂದು ಕಡೆ ವಿಶ್ವಾಸ ಉಂಟು, ಒಂದು ವೇಳೆ ತಪ್ಪಾದ ಮಾರ್ಗದಲ್ಲಿ ಹೋಗಿರುವಂತವರು ಕೂಡ ಮರಳಿ ವಾಪಸ್ ಬರುವಂತವರಾಗಿದ್ದಾರೆ, ಸರಿಯಾದ ಬೋಧನೆಗೆ ಅನುಸಾರವಾಗಿ ನಡೆಯುತ್ತಾರೆ ಎಂಬುದಾಗಿ ನಂಬಿದ್ದಾನೆ. 속지 않고 사도 바울이 가르친 복음을 잘 알고 있는 사람들에게는 더욱더 확실하게 믿고 있습니다. ಇನ್ನೂ ಒಂದು ರೀತಿಯಲ್ಲಿ ಹೌದು ಇವ್ರು ಯಾವುದು ತಪ್ಪಾದ ಬೋಧನೆಗೆ ಒಳಗಾಗುವುದಿಲ್ಲ, ನಾನು ಅಪೊಸ್ತಲ ಪೌಲನು ಏನ್ ಕಲಿಸಿಕೊಟ್ಟಿದ್ದಾರೋ ಅದನ್ನ ಸಂಪೂರ್ಣವಾಗಿ ನಂಬಿ ರಕ್ಷಣೆ ಮಾರ್ಗದಲ್ಲಿ ನಡೆಯುತ್ತಾರೆ. 10절을 봅니다. ವಾಕ್ಯ ನೋಡೋಣ. 나는 너희가 아무 다른 마음을 품지 아니할 줄을 주 안에서 확신하노라. 그러나 너희를 요동하게 하는 자는 누구든지 심판을 받으리라. 10ನೇ ವಚನ. ನನಗಂತೂ ನೀವು ಬೇರೆ ಅಭಿಪ್ರಾಯವನ್ನು ಹಿಡಿಯುವುದಿಲ್ಲವೆಂದು ಕರ್ತನಲ್ಲಿ ನಿಮ್ಮನ್ನ ಕುರಿತು ಭರವಸೆ ಉಂಟು. ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುವವನು ಯಾರಾದರೂ ಸರಿ ಬರುವ ದಂಡನೆಯನ್ನು ಅನುಭವಿಸುವನು. 다른 복음을 가지고 들어와서 교회를 흔드는 사람들이 있습니다. ಕೆಲವೊಮ್ಮೆ ತಪ್ಪಾದ ಬೋಧನೆಗಳನ್ನ ತೆಗೆದುಕೊಂಡು ಚರ್ಚ್ ಒಳಗಡೆ ಬರುವಂತವ್ರು ಇರ್ತಾರೆ. 또 그들의 말을 따라가는 사람들도 있습니다. ಮತ್ತೆ ಆ ಬೋಧನೆಗೆ ಅನುಸಾರವಾಗಿ ನಡೆಯುವಂತ ಜನನೂ ಇರ್ತಾರೆ. 그러나 이런 사람들은 누구든지 심판을 당한다고 경고하고 있습니다. ಹಾಗಾಗಿ ಇಂಥವರ ವಿಷಯದಲ್ಲಿ ಜಾಗ್ರತೆಯಿಂದ ಇರ್ರಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. 왜 심판을 받을까요? ಅಂತವರಿಗೆ ಶಿಕ್ಷೆ ಉಂಟು ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ಅಂತವರಿಗೆ ಶಿಕ್ಷೆ ಆಗುತ್ತೆ? 사람은 율법을 다 지키지 못하기 때문입니다. ಯಾಕಂದ್ರೆ ಧರ್ಮಶಾಸ್ತ್ರವನ್ನೆಲ್ಲ ಸಂಪೂರ್ಣವಾಗಿ ಪಾಲನೆ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ದಂಡನೆಯನ್ನು ಅನುಭವಿಸುತ್ತಾರೆ. 율법을 다 지킴으로 의롭다함을 얻으려 하는 자는 율법에 기록된 대로 저주와 심판을 받아야 하기 때문입니다. ನಾವು ಸಂಪೂರ್ಣವಾಗಿ ಎಲ್ಲ ವಾಕ್ಯಗಳನ್ನ ಅನುಸರಿಸಲಿಕ್ಕೆ ಸಾಧ್ಯವಿಲ್ಲ. ಕೆಲವರು ಹೇಳ್ತಾರೆ ನೀವು ವಾಕ್ಯ ಅನುಸಾರವಾಗಿ ಧರ್ಮಶಾಸ್ತ್ರನೆಲ್ಲ ಪಾಲನೆ ಮಾಡಿದ್ರೆ ರಕ್ಷಣೆ ಉಂಟು ಅಂತ. ಹೇಗೆ ನಾವು ಪಾಲನೆ ಮಾಡ್ಲಿಕ್ಕಾಗುತ್ತೆ? 율법을 지켜서 구원받으려고 하는 사람은
ಧರ್ಮಶಾಸ್ತ್ರವನ್ನು ಪಾಲನೆ ಮಾಡೋದ್ರ ಮೂಲಕವಾಗಿ ನನಗೆ ರಕ್ಷಣೆ ಉಂಟು ಎಂಬುದಾಗಿ ನೆನೆಸುವಂತವರು 율법에 기록된 대로 저주와 심판을 받아야 하는 것입니다. ಧರ್ಮಶಾಸ್ತ್ರದಲ್ಲೇ ಹೇಳಲ್ಪಟ್ಟಿರುವ ಹಾಗೆ ಅವರು ದಂಡನೆಗೆ ಗುರಿಯಾಗುವರು ಎಂಬುದಾಗಿ ನೋಡ್ತೇವೆ. 그러니까 다른 복음은 없는 것입니다. ಹಾಗಾಗಿ ಬೇರೆ ರೀತಿಯಾದಂತ ಸುವಾರ್ತೆ ಇಲ್ಲ. 그래서 오직 예수, ಯೇಸು ಸ್ವಾಮಿ ಮಾತ್ರವೇ, 오직 믿음, ನಂಬಿಕೆ ಮಾತ್ರವೇ, 오직 은혜뿐입니다. ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದುವವರಾಗಿದ್ದೇವೆ. 사도 바울은 자신이 박해받는 것은 복음을 전하기 때문이라고 말하고 있습니다. ಅಪೊಸ್ತಲನಾದ ಪೌಲನು ಈ ಅಂಶಗಳನ್ನು ಎಷ್ಟು ಸ್ಪಷ್ಟಪಡಿಸುತ್ತಿದ್ದಾನೆ ನೋಡಿ. 11절을 읽어봅니다. 11ನೇ ವಚನ. 11절 형제들아 내가 지금까지 할 일을 전한다면 어찌하여 지금까지 박해를 받으리요. 그리하였으면 십자가의 걸림돌이 제거되었으리니. ವರ್ಸ್ 11 ನಾನಾದರೂ ಸಹೋದರರೇ ಸುನ್ನತಿಯಾಗಬೇಕೆಂದು ಇನ್ನೂ ಸಾರವರಾಗಿದ್ದರೆ ಇನ್ನು ನನಗೆ ಹಿಂಸೆಯಾಗುವುದು ಯಾಕೆ? ಆ ಪಕ್ಷದಲ್ಲಿ ಶಿಲುಬೆ ದೆಸೆಯಿಂದ ಉಂಟಾದ ಆಕ್ಷೇಪವು ಹೋಯಿತಲ್ಲ. 만일 자기가 할 일을 전했다면 박해받지 않았을 것이라고 말하고 있습니다. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಬೇರೆ ರೀತಿಯಾದ ಮಾರ್ಗದಲ್ಲಿ ನಡೆಯುವಂತವರಿಗೆ ವಾಕ್ಯದ ಮೂಲಕವಾಗಿ ಎಚ್ಚರಿಸ್ತಾ ಇದ್ದಾರೆ. 만약 그렇게 했다면 복음을 방해하는 것들이 없었을 것이라고 말하고 있습니다. ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಬೋಧನೆಗೆ ಒಳಗಾಗುವುದಾದರೆ ಅಂತವರು ಈ ರೀತಿಯಾದಂತಹ ತಪ್ಪಾದ ಬೋಧನೆಗಳಿಗೂ ಕೂಡ ಕಿವಿಗೊಡ್ಲಿಕ್ಕೆ ಸಾಧ್ಯವಿಲ್ಲ. 사도 바울은 복음을 전하는 사람입니다. ಅಪೊಸ್ತಲನಾದ ಪೌಲನು ಸರಿಯಾದ ರೀತಿಯಲ್ಲಿ ಸುವಾರ್ತೆ ಬೋಧಿಸುವಂತಹ ವ್ಯಕ್ತಿ. 복음을 전하니까 자꾸 박해를 받게 되는 것입니다. ಅಷ್ಟು ಮಾತ್ರವಲ್ಲ, ಆತನು ಬೋಧಿಸುತ್ತಿದ್ದಂತ ಸಂದರ್ಭದಲ್ಲಿ ಅನೇಕ ಜನರಲ್ಲಿ ಒಂದು ಮಾರ್ಪು, ಒಂದು ಬದಲಾವಣೆಯನ್ನು ಕೂಡ ಆತನು ಕಾಣುತ್ತಿದ್ದನು. 복음을 전할 때에 방해를 받게 되는 것입니다. ಆ ಸುವಾರ್ತೆಯನ್ನ ಬೋಧಿಸುತ್ತಿದ್ದಂತ ಸಂದರ್ಭದಲ್ಲಿ ಆತನ ಅನೇಕ ಜನರು ಮಾರ್ಪನ್ನ ಅಲ್ಲೇ ನೋಡ್ತಾ ಇದ್ದನು. 그래서 복음을 전할 때 방해를 받지 않고 ಹಾಗಾಗಿ ಆ ಬೋಧನೆಯ ಮೂಲಕವಾಗಿ ಬೋಧನೆ ಕೇಳಿದಂತವರು ಹಿಂಜರಿದು ಹೋಗದ ಹಾಗೆ ಅಥವಾ ಸರಿಯಾದ ರೀತಿಯಲ್ಲಿ ನಡೀಲಿಕ್ಕೆ ಅವರು ಮುಂದೆ ಬರ್ತಾ ಇದ್ರು. 또 박해를 받지 않으면서 복음을 전하려고 한다면 ಒಂದು ವೇಳೆ ಯಾರೆಲ್ಲ ಆ ಒಂದು ಬೋಧನೆಗೆ ಕಿವಿಗೊಡುವಂತವರಾಗಿ ಇದಾರೋ ಎಂಬುದಾಗಿ ಅಂತವರಿಗೆ ಎಚ್ಚರಿಕೆಯನ್ನು ಕೂಡ ನೀಡುತ್ತಿದ್ದರು. 다른 복음도 받아들여야 하는 것입니다. ನೀವು ಯಾವುದೇ ರೀತಿಯಾದಂತ ತಪ್ಪಾದ ಬೋಧನೆಗೆ ಒಳಗಾಗುವಂತ ಅವಕಾಶ ಬರುವುದಿಲ್ಲ. 다른 복음을 전하기 위해서 또 복음을 전하는 것을 방해받지 않기 위해서 ಈ ಕುರಿತು ನಾವು ಎಚ್ಚರಿಸುವಂತ ಸಂದರ್ಭದಲ್ಲಿ ಜನರಿಗೂ ಕೂಡ ಹೌದು ನಾವು ಮುಂಚೆ ಕೇಳಿದ್ವಿ, ಈ ರೀತಿಯಾದಂತ ತಪ್ಪಾದ ಬೋಧನೆಗೆ ನಾವು ಒಳಗಾಗಬಾರದೆಂಬುದಾಗಿ ಹುಷಾರಾಗ್ತಾರೆ. 또 복음을 전할 때 박해받지 않기 위해서 ನಾವು ಬೋಧನೆಯನ್ನ ಕೇಳುವಂತ ಸಂದರ್ಭದಲ್ಲಿ ಪರಿಪೂರ್ಣವಾದ ವಿಶ್ವಾಸದೊಂದಿಗೆ ಇರಬೇಕು. 다른 복음도 함께 받아들이면 안 된다는 뜻이 아니겠습니까? ಈ ಎರಡು ಬೋಧನೆಗಳಿಗೂ ಕೂಡ ವ್ಯತ್ಯಾಸ ಏನೆಂಬುದಾಗಿ ಕಂಡುಹಿಡಿಯುವಂತವರಾಗಿರಬೇಕು. 다른 복음을 함께 받아들이면 안 된다는 것을 말하고 있는 것입니다. ತಪ್ಪಾದಂತ ಬೋಧನೆ ಯಾವುದಾಗಿದೆ, ಸತ್ಯವಾದಂತ ಬೋಧನೆ ಯಾವುದಾಗಿದೆ ಎಂಬ ಅನುಭವವನ್ನ ಕಾಣುವಂತವರಾಗಿರ್ಬೇಕು. 박해를 아무리 받더라도 다른 복음을 받아들이면 안 된다고 말하고 있는 것입니다. ನಾವು ಯಾವ ರೀತಿಯಾದಂತ ಬೋಧನೆಗೆ ಒಳಗಾಗುತ್ತೇವೆ ಎಂಬುದಾಗಿ ಅವರಿಗೆ ಅರಿವು ಉಂಟಾಗಬೇಕು. 이것도 인정하고 저것도 인정하면서 우리는 복음을 전하기만 하면 되는 겁니까? ಇದನ್ನು ಕೇಳಿಸ್ಕೊಳ್ತಾ ಇರೋಣ, ಅದನ್ನು ಕೇಳಿಸ್ಕೊಳ್ತಾ ಇರೋಣ ಎಂಬುದಾಗಿ ನಾವು ಬೇಜವಾಬ್ದಾರಿಯನ್ನ ತೋರಿಸುವಂತದ್ದು ಸೂಕ್ತವಲ್ಲ. 사도 바울은 그러면 안 된다고 말하고 있는 것입니다. ಅಪೊಸ್ತಲನಾದ ಪೌಲನು ಈ ರೀತಿಯಾಗಿ ಮಾಡುವುದು ಒಳ್ಳೆಯದಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. 오늘 본문에서 사도 바울은 그런 사람들은 잘라내 버려야 한다고 강하게 말하고 있는 것입니다.
ಒಂದು ವೇಳೆ ಆ ತಪ್ಪಾದ ಮಾರ್ಗದಲ್ಲಿ ಹೋಗುವುದಾದರೆ ದಂಡನೆ ಉಂಟಾಗುವುದೆಂಬುದಾಗಿ ಹೇಳ್ತಾ ಇದ್ದಾನೆ. 12절을 봅니다. 12ನೇ ವಚನ. 너희를 어지럽게 하는 자들은 스스로 베어버리기를 원하노라. ನಿಮ್ಮನ್ನು ಕಳವಳ ಪಡಿಸುವವರು ಅಂಗಛೇದನವನ್ನಾದರೂ ಮಾಡಿಕೊಂಡರೆ ವಾಸಿ. 다른 복음으로 교회에 들어와서 어지럽게 하는 자들이 있을 수 있습니다. ಯಾಕಂದ್ರೆ ಬೇರೆ ರೀತಿಯಾದಂತ ತಪ್ಪಾದ ಬೋಧನೆಯನ್ನ ಸಾರುವಂತವರು ಕೂಡ ಬರಬಹುದು. 이런 사람들은 할례로 표피를 잘라내듯이 ಒಂದು ರೀತಿಯಲ್ಲಿ ಧರ್ಮಶಾಸ್ತ್ರವನ್ನ ಪಾಲನೆ ಮಾಡಿದ್ರೆ ರಕ್ಷಣೆ ಅಥವಾ ಸುನ್ನತಿ ಮಾಡಿಸಿಕೊಂಡ್ರೆ ಮಾತ್ರವೇ ರಕ್ಷಣೆ ಎಂಬುದಾಗಿ ಹೇಳುವಂತವರಾಗಿರ್ಬೋದು. 그들 스스로 그들 자신의 몸을 잘라내 버리기를 사도 바울은 바라고 있습니다. ಸೊ ಅಂತವರು ತಪ್ಪಾದ ಬೋಧನೆ ಮಾಡೋದಕ್ಕಿಂತ ಅವ್ರ ಅಂಗಛೇದನ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ. 얼마나 강한 말투입니까? ಎಷ್ಟು ಬಹಳ ಪ್ರಾಮುಖ್ಯವಾಗಿರುವಂತಹ ಅಂಶವನ್ನ ಆತನು ತಿಳಿಯಪಡಿಸ್ತಾ ಇದ್ದಾನೆ. 오늘 본문의 말씀을 한 절 한 절 이해해 봤습니다. ನಾವು ಇವತ್ತು ವಚನವಾಗಿ ಒಂದೊಂದು ವಚನವನ್ನ ಓದ್ಕೊಂಡು ಧ್ಯಾನ ಮಾಡಿದ್ದೀವಿ. 이제 말씀을 서머라이즈 해보겠습니다. ಸೊ ನಾವು ಅದನ್ನ ಮತ್ತೊಮ್ಮೆ ನಾವು ನೆನಪಿಟ್ಕೊಳ್ಳೋಣ. 사도 바울은 복음을 위해서 부르심을 받은 사람입니다. ಅಪೊಸ್ತಲನಾದ ಪೌಲನು ಸುವಾರ್ತೆಯನ್ನು ಸಾರಲಿಕ್ಕೋಸ್ಕರವಾಗಿ ಕರೆಯಲ್ಪಟ್ಟಂತಹ ವ್ಯಕ್ತಿ. 복음을 전하는 사도로 부르심을 받은 사람입니다. ಹಾಗೆ ಸುವಾರ್ತೆಯನ್ನ ಸಾರುವಂತದ್ದೇ ಆತನ ಮುಖ್ಯ ಧ್ಯೇಯವಾಗಿತ್ತು. 갈라디아 지역의 교회들은 자신이 복음을 전하여 세운 교회들입니다. ಗಲಾತ್ಯ ಸಭೆಯವರೆಲ್ಲರೂ ಕೂಡ ಸತ್ಯವಾದ ಸುವಾರ್ತೆಯನ್ನ ಸಾರುವುದರ ಮೂಲಕವಾಗಿ ರಕ್ಷಿಸಲ್ಪಟ್ಟವರಾಗಿದ್ದರು. 사도 바울이 전한 복음이 무엇입니까? ಅಪೊಸ್ತಲನಾದ ಪೌಲನು ಸುವಾರ್ತೆ ಸಾರಿದಂತ ವಾರ್ತೆ ಯಾವುದು? 예수 그리스도를 믿음으로 의롭다함을 얻는다는 것입니다. ಆತನು ಬೋಧಿಸಿದಂತಹ ಸುವಾರ್ತೆ ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕವಾಗಿಯೇ ನಮಗೆ ರಕ್ಷಣೆ ಎಂಬುದಾಗಿ. 또 예수 그리스도를 믿음으로 하나님의 자녀가 되고 ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿ ನಾವು ದೇವರ ಮಕ್ಕಳಾಗಿ ಕೂಡ ಇರುತ್ತೇವೆ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. 하나님의 자녀가 된 사람들은 하나님의 유업을 받는 상속자가 된다는 것입니다. ಹಾಗಾಗಿ ಇಂಥವರು ರಕ್ಷಣೆ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ನಂಬಿಕೆಯಲ್ಲಿ ಬಲ ಹೊಂದಲಿಕ್ಕೆ ಬೆಳೆಯಲಿಕ್ಕೆ ಸಾಧ್ಯವಾಗುತ್ತದೆ. 그런데 자신이 없는 동안에 ಸೊ ಈ ಎಲ್ಲಾ ಮನುಷ್ಯರಿಗೆ ಸುವಾರ್ತೆಯನ್ನ ಸಾರುವುದರ ಮೂಲಕ 유대인 거짓 형제들이 교회로 들어왔습니다. ಈ ಸಾರುತ್ತಿದ್ದಂತ ಸಂದರ್ಭದಲ್ಲಿ ಯೂದ ಜನರಲ್ಲಿ ಅಥವಾ ತಪ್ಪಾದ ಬೋಧನೆಯನ್ನ ಬೋಧಿಸುವಂತವರು ಕೂಡ ಅಲ್ಲಿ ಪ್ರವೇಶಿಸಿದ್ದಾರೆ. 그들은 교회에서 할례를 받아야 한다. ಸುನ್ನತಿ ಹೊಂದ್ಕೋಬೇಕು. 율법을 지켜야 하나님의 백성이 된다고 가르쳤습니다. ಸುನ್ನತಿ ಮಾಡಿಸಿಕೊಂಡ್ರೆ ಮಾತ್ರವೇ ದೇವರ ಮಕ್ಕಳಾಗಿರ್ತೀವಿ, ಧರ್ಮಶಾಸ್ತ್ರ ಪಾಲನೆ ಮಾಡಿದ್ರೆ ಮಾತ್ರವೇ ನಮಗೆ ರಕ್ಷಣೆ ಎಂಬುದಾಗಿ. 또 그들의 말에 속아서 그들을 따라간 자들이 있었다는 것입니다. ಇದನ್ನ ಕೇಳಿ ಹಿಂಬಾಲಿಸಿದಂತವರು ಕೂಡ ಇದ್ದಾರೆ. 사도 바울은 복음을 위해 부르심을 받은 사도이기 때문에 ಅಪೊಸ್ತಲನಾದ ಪೌಲನು ಸುವಾರ್ತೆ ಸಾರಲಿಕ್ಕೋಸ್ಕರವಾಗಿ ಕರೆಯಲ್ಪಟ್ಟ ನೇಮಿಸಿರುವಂತಹ ವ್ಯಕ್ತಿ. 목숨을 버리는 한이 있더라도 ಆತನಲ್ಲಿರುವಂತಹ ಒಂದು ಮುಖ್ಯ ಧ್ಯೇಯವನ್ನ ಕೂಡ ಇಟ್ಟು ಮುಂದೆ ಬಂದಿದ್ದಾನೆ. 온갖 핍박을 당한다 해도 ಅನೇಕ ಶ್ರಮೆಗಳು ಹೋರಾಟಗಳ ಮಧ್ಯದಲ್ಲಿ ಕೂಡ ಆತನು ಹಾದು ಬಂದಿದ್ದಾನೆ. 복음을 끝까지 지키려고 했습니다. ಸಂಪೂರ್ಣವಾಗಿ ಸುವಾರ್ತೆಯನ್ನ ನಂಬಿ ಅದನ್ನ ಪಾಲಿಸುತ್ತಾ ಬೋಧಿಸುತ್ತಿದ್ದನು. 갈라디아서 1장에 사도 바울은 다른 복음에 대해서 말하고 있습니다. ಗಲಾತ್ಯ 1ನೇ ಅಧ್ಯಾಯದಿಂದಲೂ ಕೂಡ ತಪ್ಪಾದ ಬೋಧನೆಯನ್ನ ಕುರಿತು ಖಂಡಿಸುತ್ತಾ ಬಂದಿದ್ದಾರೆ. 다른 복음에 대해서 엄격하게 말을 하고 있습니다. ತಪ್ಪಾದ ಬೋಧನೆಗೆ ಎಚ್ಚರವಾಗಿರಬೇಕೆಂಬುದಾಗಿ ತಿಳಿಸಿದ್ದಾನೆ. 우리 갈라디아서 1장 6절에서 9절을 읽어봅니다. ಗಲಾತ್ಯ ಚಾಪ್ಟರ್ 1 6 to 9 ಓದ್ಕೊಳ್ಳೋಣ. 예, 갈라디아서 1장 6절. 그리스도의 은혜로 너희를 부르신 이를 이같이 속히 떠나
다른 복음을 따르는 것을 내가 이상하게 여기노라. ಗಲಾತ್ಯನ್ಸ್ ಚಾಪ್ಟರ್ 1:6 ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡುತ್ತೇನೆ. 사도 바울은 I'm astonished,라고 말하고 있습니다. ನಾನು ಈ ವಿಷಯದಲ್ಲಿ ಆಶ್ಚರ್ಯ ಪಡ್ತಾ ಇದ್ದೇನೆ ಎಂಬುದಾಗಿ ತಿಳಿಸ್ತಾ ಇದ್ದೇನೆ. 너무 놀라울 정도로 이상하다고 말하고 있습니다. ನೀವು ಯಾವ ರೀತಿಯಲ್ಲಿ ಮಾಡಿದಿರ ಈ ಕಾರ್ಯಕ್ಕೆ ನಾನು ಆಶ್ಚರ್ಯ ಪಡುತ್ತೇನೆ. 7절 다른 복음은 없나니 다만 어떤 사람들이 너희를 교란하여 그리스도의 복음을 변하게 하려 하는 것이라. ಅದು ಸುವಾರ್ತೆಯೇ ಅಲ್ಲ, ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನ ಹುಟ್ಟಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನ ಬೇರ್ಪಡಿಸುವುದಕ್ಕೆ ಅಪೇಕ್ಷಿಸುತ್ತಾ ಇದ್ದಾರೆ. 다른 복음은 없다는 것입니다. ಬೇರೆ ಸುವಾರ್ತೆ ಇಲ್ಲ. 사도 바울이 전한 복음만이 복음이라는 것입니다. ಅಪೊಸ್ತಲ ಪೌಲನು ತಿಳಿಸ್ತಾ ಇದ್ದಾನೆ, ನಾನು ಸಾರಿರುವಂತದೇ ಸತ್ಯವಾದ ಸುವಾರ್ತೆ ಎಂಬುದಾಗಿ. 다시 말하면 예수 그리스도를 믿음으로 의롭다함을 얻는다는 것입니다. ಇನ್ನೊಂದು ಮಾತಲ್ಲಿ ಯಾವ ಸುವಾರ್ತೆ ಅಂತಂದ್ರೆ ಯೇಸು ಕ್ರಿಸ್ತನನ್ನ ನಂಬಿಕೆಯಿಂದ ನಂಬುವುದರ ಮೂಲಕವಾಗಿ ಕೃಪೆಯಿಂದಲೇ ನಮಗೆ ರಕ್ಷಣೆ, ಇದೇ ಸತ್ಯ. 믿음으로 하나님의 자녀가 된다는 것입니다. ನಂಬಿಕೆಯಿಂದ ಮಾತ್ರವೇ ನಾವು ದೇವರ ಮಕ್ಕಳಾಗಿ ಮಾರ್ಪಡಲಿಕ್ಕೆ ಸಾಧ್ಯ. 다른 복음은 없다는 것입니다. ಬೇರೆ ಸುವಾರ್ತೆಯೇ ಇಲ್ಲ. 사도 바울은 다른 복음을 전하는 사람들을 이렇게 말하고 있습니다. ಬೇರೆ ಸುವಾರ್ತೆಯನ್ನು ಸಾರುವಂತವರ ಕುರಿತು ಅಪೊಸ್ತಲನಾದ ಪೌಲನು ಹೀಗೆ ಹೇಳ್ತಾನೆ. 1장 8절 1:8 그러나 우리나 혹은 하늘로부터 온 천사라도 우리가 너희에게 전한 복음 외에 다른 복음을 전하면 저주를 받을지어다. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅದು ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದು ನಾವೇ ಆಗಲಿ ಪರಲೋಕದಿಂದ ಬಂದ ದೇವರೇನೇ ಆಗಲಿ ನಿಮಗೆ ಸಾರಿದ ಶಾಪಗ್ರಸ್ತನಾಗಲಿ ಎಂದ ಕೂಡ ತಿಳಿಸ್ತಾ ಇದ್ದಾನೆ. 다른 복음을 전하는 사람들은 하나님의 저주를 받게 된다는 것입니다. ತಪ್ಪಾದಂತ ಬೇರೆ ರೀತಿಯಾದಂತ ಬೋಧನೆಯನ್ನ ತಿಳಿಯಪಡಿಸುವಂತವರು ಅದಕ್ಕೆ ಶಾಪಗ್ರಸ್ತನಾಗ್ತಾರೆ ಎಂಬ ಕೂಡ ತಿಳಿಸ್ತಾ ಇದೆ. 그리고 다른 복음을 전하는 사람들을 하나님의 저주를 받도록 내버려 두라고 말하고 있는 것입니다. ಹಾಗಾಗಿ 8ನೇ ವಚನದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದೆ, ಭೇದವನ್ನು ಹುಟ್ಟಿಸುವಂತದ್ದು ಸೂಕ್ತವಾದದ್ದು ಒಳ್ಳೆಯದಲ್ಲ, ಅದಕ್ಕೆ ತಕ್ಕ ಶಾಸ್ತ್ರ ಅಥವಾ ತಕ್ಕ ಶಾಪ ಉಂಟಾಗ್ತದೆ ಎಂಬುದಾಗಿ 사도 바울은 다시 말하고 있습니다. ಅಪೊಸ್ತಲನಾದ ಪೌಲನು ಮತ್ತೆ ಮತ್ತೆ ಉಚ್ಚರಿಸ್ತಾ ಇದ್ದಾನೆ. 9절 9 ನೋಡಿ. 우리가 전에 말하였거니와 내가 지금 다시 말하노니 만일 누구든지 너희가 받은 것 외에 다른 복음을 전하면 저주를 받을지어다. ವರ್ಸ್ 9 ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದದ್ದು ಯಾವನಾದರೂ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎಂದು ನಾವು ಮೊದಲು ಹೇಳಿದಂತೆಯೇ ಈಗಲೂ ನಾನು ತಿರುಗಿ ಹೇಳುತ್ತೇನೆ. 다른 복음을 전하면 저주를 받는다고 강하게 말하고 있습니다. ನೋಡಿ, ತಪ್ಪಾದಂತಹ ಸುವಾರ್ತೆಯನ್ನ ಸಾರುವಂತವರು ಶಾಪಗ್ರಸ್ತರಾಗ್ತಾರೆ ಅಥವಾ ಶಿಕ್ಷೆ ಆಗ್ತದೆ ಎಂಬುದಾಗಿ ಹೇಳ್ತಾ ಇದೆ. 이 저주는 심판을 말하는 것입니다. ಇಂತಹ ತಪ್ಪಾದ ಬೋಧನೆ ಮಾಡುವಂತವರು ಶಾಪಗ್ರಸ್ತರಾಗ್ತಾರೆ, ಶಿಕ್ಷೆಯನ್ನ ಹೊಂದಿಕೊಳ್ಳುತ್ತಾರೆ. 이 저주는 형벌을 말하고 있는 것입니다. ಇಂಥವರಿಗೆ ದಂಡನೆ ಉಂಟಾಗುತ್ತದೆ. 영원한 형벌입니다. ನಿತ್ಯವಾದ ದಂಡನೆ. 사도 바울은 이렇게 강하게 경고하고 있습니다. ಅಪೊಸ್ತಲನಾದ ಪೌಲನು ಈ ರೀತಿಯಲ್ಲಿ ತಿಳಿಯಪಡಿಸ್ತಾ ಇದ್ದಾನೆ. 복음에 대해서 다시 정리해 보겠습니다. ಸುವಾರ್ತೆಯ ಕುರಿತು ತಿಳಿಸ್ತಾ ಇದ್ದಾನೆ. 여러분, 복음이란 무엇입니까? ನೀವೆಲ್ಲ ಸುವಾರ್ತೆ ಎಂಬುದಾಗಿ ಏನ್ ತಿಳ್ಕೊಂಡಿದ್ದೀರಿ? 여러분, 이 질문에 곧바로 대답할 수 있습니까? ಈ ಸುವಾರ್ತೆ ಅಂತ ಎಂಬುದಾಗಿ ಕೇಳುವಂತ ಪ್ರಶ್ನೆಗೆ ಸಂಪೂರ್ಣವಾದ ಉತ್ತರ ಇದೆಯಾ? 우리는 이 질문에 곧바로 대답할 수 있어야 됩니다. ಪರಿಪೂರ್ಣವಾದ ಸುವಾರ್ತೆ ಏನೆಂಬುದಕ್ಕೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಉತ್ತರ ಇರಬೇಕು. 왜냐하면 복음을 믿는 사람들이기 때문입니다. ಯಾಕಂದ್ರೆ ನಾವೆಲ್ಲ ಸುವಾರ್ತೆಯನ್ನ ನಂಬಿದಂತವರಾಗಿದ್ದೇವೆ, ಬೋಧಿಸ್ತಾ ಇರುವವರಾಗಿದ್ದೇವೆ. 믿지 않는 사람들에게 말해줘야 하는
말이기 때문입니다. ಯಾಕಂದ್ರೆ ನಾವೆಲ್ಲರೂ ನಂಬಿಕೆ ಇಲ್ಲದೇ ಇರುವಂತವರಿಗೆ ಬೋಧಿಸುವಂತವರಾಗಿದ್ದೇವೆ. 복음을 정리해 보겠습니다. ಆ ಒಂದು ಸಂಪೂರ್ಣವಾದ ಸುವಾರ್ತೆಯನ್ನು ನಾವು ಅರಿತಿರಬೇಕು. 하나님의 아들 예수 그리스도는 우리의 죄를 대속하기 위해서 죽어주신 분입니다. ಸೊ ನಾವು ನಂಬುವಂತಹ ಒಂದು ಸುವಾರ್ತೆಯು ತಂದೆಯಾದ ದೈವ ಕುಮಾರನು ನಮ್ಮ ಪಾಪಗಳಿಗೋಸ್ಕರವಾಗಿ ತನ್ನ ಜೀವಿತವನ್ನೇ ಒಪ್ಪಿಸಿಕೊಟ್ಟಿದ್ದಾರೆ. 우리의 죄를 대속하기 위해서 죽어주신 하나님의 아들 예수 그리스도, 그분이 복음입니다. ನಾವು ನಂಬಿದಂತಹ ಒಂದು ಸುವಾರ್ತೆಯು ನಮ್ಮ ಪಾಪಗಳಿಗೋಸ್ಕರವಾಗಿ, ನಮ್ಮನ್ನ ಪಾಪದಿಂದ ಬಿಡಿಸಲಿಕ್ಕೋಸ್ಕರವಾಗಿ ದೈವ ಕುಮಾರನು ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡಿರುವಂತದ್ದೇ ಸುವಾರ್ತೆ. 간단하게 말하면 예수 그리스도가 바로 복음이라는 말입니다. ಇನ್ನು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಯೇಸು ಕ್ರಿಸ್ತನೇ ಸುವಾರ್ತೆ ಆಗಿದ್ದಾರೆ. ಆಮೆನ್. 로마서 1장 2절에서 4절을 읽어봅니다. ರೋಮಾಪುರದವರಿಗೆ 1ನೇ ಅಧ್ಯಾಯ 2ರಿಂದ 4ರ ತನಕ ನೋಡುವಾಗ, 로마서 1장 2절, 1ನೇ ಅಧ್ಯಾಯ 2ನೇ ವಚನ, 이 복음은 하나님이 선지자들을 통하여 그의 아들에 관하여 성경에 미리 약속하신 것이라. ರೋಮನ್ಸ್ ಚಾಪ್ಟರ್ 1 ವರ್ಸ್ 2, ಸುವಾರ್ತೆಯನ್ನು ಸಾರಿ ಹೇಳುತ್ತೇನೆಂದು ದೇವರು ಮುಂಚಿತವಾಗಿ ಪವಿತ್ರ ಶಾಸ್ತ್ರಗಳಲ್ಲಿ ತನ್ನ ಪ್ರವಾದಿಗಳ ಮೂಲಕ ಮಾತು ಕೊಟ್ಟನು. 여기서 이 복음, ಈ ಸುವಾರ್ತೆಯು 그의 아들에 관하여라고 기록되어 있습니다. ದೇವರ ಮಗನು ನಮ್ಮ ಕರ್ತನೂ ಆಗಿರುವಂತ, ಅಂದ್ರೆ ದೈವ ಕುಮಾರನ ಕುರಿತು ಬರೆಯಲ್ಪಟ್ಟಿದೆ. 복음은 하나님의 아들에 관한 이야기입니다. ದೈವ ಕುಮಾರನ ಕುರಿತು ತಿಳಿಸಲ್ಪಡುವಂತಹ ಸುವಾರ್ತೆ. 그 아들을 설명하고 있습니다. ಆ ಕುಮಾರನ ಕುರಿತು ತಿಳಿಯಪಡಿಸುವಂತದ್ದೇ ಸುವಾರ್ತೆ. 3절을 봅니다. 3ನೇ ವಚನ ನೋಡಿ. 그의 아들에 관하여 말하면 육신으로는 다윗의 혈통에서 나셨고, 4절 성결의 영으로는 죽은 자들 가운데서 부활하사 능력으로 하나님의 아들로 선포되셨으니 곧 우리 주 예수 그리스도시니라. ವರ್ಸ್ 3 and 4, ಈ ಸುವಾರ್ತೆಯು ದೇವರ ಮಗನು ನಮ್ಮ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದದ್ದು. ಆತನು ವಂಶ ಕ್ರಮದಿಂದ ದಾವೀದನ ಸಂತಾನದಲ್ಲಿ ಹುಟ್ಟಿದವನು, ಪವಿತ್ರವಾದ ಆತ್ಮವುಳ್ಳವನಾಗಿದ್ದು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ಕಾರ್ಯದಿಂದ ದೈವಕುಮಾರನೆಂದು ನಿರ್ಣಯಿಸಲ್ಪಟ್ಟವನು ಆಗಿದ್ದಾನೆ. Regarding his son, he is Jesus Christ our Lord. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಸುವಾರ್ತೆಯು ದೇವರ ಮಗನು ನಮ್ಮ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದದ್ದು. 이 복음은 하나님의 아들 우리 주 예수 그리스도라고 말하고 있습니다. ಈ ಸುವಾರ್ತೆಯು ದೇವ ಮಗನು ನಮ್ಮ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ಕುರಿತು ತಿಳಿಯಪಡಿಸುವಂತದ್ದಾಗಿದೆ. 갈라디아서 1장 4절을 읽어봅니다. ಗಲಾತ್ಯ 1:4 ಓದೋಣ. 하나님의 아들 예수 그리스도가 무엇을 했기 때문에 복음이 되는 겁니까? ಹೇಗೆ ನಾವು ಈ ಒಂದು ಸ್ಪಷ್ಟವಾದ ಅಥವಾ ಉತ್ತಮವಾದ ಸುವಾರ್ತೆಯನ್ನು ನಾವು ಪಾಲನೆ ಮಾಡುವಂತವರಾಗಿರಬೇಕು. 갈라디아서 1장 4절, ಇನ್ನೊಂದು ವಾಕ್ಯ ಗಲಾತ್ಯ 1:4, 그리스도께서 하나님 곧 우리 아버지의 뜻을 따라 이 악한 세대에서 우리를 건지시려고 우리 죄를 대속하기 위하여 자기 몸을 주셨으니. ಗಲಾತ್ಯನ್ಸ್ ಚಾಪ್ಟರ್ 1 ವರ್ಸ್ 4, ಈತನು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ನಮ್ಮನ್ನು ಮರಣಕ್ಕೆ ಒಪ್ಪಿಸಿದನು. He gave himself for our sins to rescue us. ಆತನು ನಮ್ಮನ್ನ ಪಾಪದಿಂದ ಬಿಡಿಸಲಿಕ್ಕೋಸ್ಕರವಾಗಿ ತನ್ನ ತಾನು ಒಪ್ಪಿಸಿಕೊಟ್ಟನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. 우리 죄를 대속하기 위해 자기 몸을 속죄제물로 내어주신 분이 예수 그리스도입니다. ಇಲ್ಲಿ ನೋಡುವುದಾದರೆ ನಮ್ಮನ್ನ ಈ ಪಾಪದ ದೆಸೆಯಿಂದ ನಮ್ಮನ್ನ ಬಿಡಿಸಲಿಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನ ಒಪ್ಪಿಸಿಕೊಟ್ಟಿದ್ದಾರೆ ಎಂಬುದಾಗಿ ನೋಡ್ತೇವೆ. 어토닝 세크리파이스가 되어주신 분입니다. ಇನ್ನೊಂದು ರೀತಿಯಲ್ಲಿ ಆತನು
ಯಜ್ಞವಾಗಿ ತನ್ನ ಪ್ರಾಣವನ್ನೇ ಕೊಡ್ಲಿಕ್ಕೆ ಯಜ್ಞಮಯವಾಗಿ ಮಾರ್ಪಟ್ಟಂತ ರಕ್ಷಕನು. 결론적으로 말하자면 ನಾವು ನೆನಪಿಡಬೇಕಾದಂತ ವಿಷಯ, conclusively ನೆನಪಿಡಬೇಕಾಗಿರುವಂತದ್ದು, 복음의 핵심 내용은 예수 그리스도입니다. 복음의 메인 포인트, 코어 포인트는 예수 그리스도라는 말입니다. ಈ ಸುವಾರ್ತೆಗೆ ಮೂಲ ಅಥವಾ ಮುಖ್ಯ ಅಂಶ ನಾವು ನೆನಪಿಡಬೇಕಾಗಿರುವುದು ಯೇಸು ಕ್ರಿಸ್ತನೇ. 또 복음의 두 번째 내용이 있습니다. ಈ ರೀತಿಯಾಗಿ ನಾವು ಸುವಾರ್ತೆ ಕುರಿತು ತಿಳಿದುಕೊಳ್ಳುವಾಗ 그것은 예수 그리스도를 믿음으로 구원을 받는다는 것입니다. ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕವಾಗಿ ನಾವು ರಕ್ಷಣೆ ಹೊಂದುತ್ತೇವೆ ಅನ್ನುವಂಥದ್ದು ಕೂಡ ನೆನಪಿಡಬೇಕು. 선한 행위로 구원을 받는 것이 아닙니다. ಸೊ ನಾವೇನೋ ಒಳ್ಳೆ ಕಾರ್ಯಗಳನ್ನ ಮಾಡೋದ್ರ ಮೂಲಕ ನಮ್ಗೆ ರಕ್ಷಣೆ ಸಿಗುತ್ತೆ ಎಂಬುದಾಗಿ ತಿಳಿಬಾರದು. 율법을 지켜 행함으로 구원을 받는 것이 아닙니다. ಧರ್ಮಶಾಸ್ತ್ರವನ್ನ ಪಾಲನೆ ಮಾಡುವುದರ ಮೂಲಕವಾಗಿ ನಮ್ಗೆ ರಕ್ಷಣೆ ಸಿಗುತ್ತೆ ಎಂಬುದಾಗಿರಬಾರದು. 오직 예수 그리스도를 믿음으로 구원을 받는다는 것입니다. ನಮಗೆ ರಕ್ಷಣೆ ಬರಬೇಕು ಅಂತಂದ್ರೆ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವುದು ಅಥವಾ ನಂಬುವುದರ ಮೂಲಕವಾಗಿ ಮಾತ್ರ. 복음은 예수 그리스도를 말하고 있고 ಸುವಾರ್ತೆಯು ಯೇಸು ಕ್ರಿಸ್ತನ ಕುರಿತು ಸಾರುವಂತದ್ದಾಗಿದೆ. 또 예수 그리스도를 믿음으로 구원을 받는다는 것입니다. ಹಾಗೆ ಯೇಸು ಕ್ರಿಸ್ತನ ನಂಬುವುದರ ಮೂಲಕ ರಕ್ಷಣೆ ಎಂಬುದಾಗಿ ಕೂಡ ತಿಳಿಸುತ್ತದೆ. 이것이 우리에게는 복음이 되는 것입니다. ಇದು ನಮಗೆ ಕೊಡಲ್ಪಟ್ಟಿರುವಂತಹ ಒಂದು ಕೃಪೆ. 갈라디아서 2장 16절을 읽어봅니다. ಗಲಾತ್ಯ 2:16 ಓದ್ತೀನಿ. 사람이 의롭게 되는 것은 율법의 행위로 말미암음이 아니요 오직 예수 그리스도를 믿음으로 말미암는 줄 알므로 우리도 그리스도 예수를 믿나니 이는 우리가 율법의 행위로서가 아니고 그리스도를 믿음으로써 의롭다함을 얻으려 함이라. 율법의 행위로서는 의롭다함을 얻을 육체가 없느니라. Galatians chapter 2 verse 16. ಯಾವನಾದರೂ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯಿಂದಲೇ ಹೊರತು ನೇಮನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ ಎಂಬುದು ನಮಗೆ ತಿಳಿದಿರುವುದರಿಂದ ನಾವು ಸಹ ನೇಮನಿಷ್ಠೆಗಳನ್ನು ಬಿಟ್ಟು ಕ್ರಿಸ್ತನ ಮೇಲನ ನಂಬಿಕೆಯಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟೆವು. ಯಾಕಂದರೆ ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. 여러분 예수 그리스도를 왜 믿습니까? ಯಾಕೆ ನಾವು ಯೇಸು ಕ್ರಿಸ್ತನನ್ನ ನಂಬಿದ್ದೇವೆ? 복을 받기 위해서 예수 그리스도를 믿는 겁니까? ಯೇಸು ಸ್ವಾಮಿ ನಂಬಿರೋದಕ್ಕೆ ಕಾರಣ ಆಶೀರ್ವಾದ ಹೊಂದ್ಕೊಳ್ಳೋದಕ್ಕ? 그게 아닙니다. ಅದು ಮುಖ್ಯವಲ್ಲ. 죄를 용서받고 의롭다함을 얻기 위해서 예수 그리스도를 믿는 것입니다. ಆಮೆನ್. ಪಾಪದಿಂದ ನಾವು ಬಿಡುಗಡೆ ಹೊಂದುವುದಕ್ಕೂ ನಿತ್ಯ ಜೀವ ಹೊಂದಿಕೊಳ್ಳುವುದಕ್ಕೂ ಈ ದಂಡನೆಯಿಂದ ಪಾರಾಗಲಿಕ್ಕೂ ಎಂಬುದಾಗಿ ನೆನೆಸಬೇಕು. 율법의 행위로서는 의롭다함을 얻을 육체가 아무도 없는 것입니다. ಯಾಕಂದ್ರೆ ಬರೀ ಧರ್ಮಶಾಸ್ತ್ರವನ್ನ ಪಾಲನೆ ಮಾಡೋದ್ರ ಮೂಲಕ ನಮಗೆ ನಿತ್ಯ ಜೀವ ಅಥವಾ ರಕ್ಷಣೆ ಇರೋದಿಲ್ಲ. 복을 받으려고 예수 그리스도를 믿는 것이 아니라 죄를 용서받고 의롭다 하심을 얻기 위해서 예수 그리스도를 믿는 것입니다. ಯೇಸು ಕ್ರಿಸ್ತನನ್ನ ನಂಬಿರುವಂತದ್ದು ಅಥವಾ ಅಂಗೀಕಾರ ಮಾಡಿಕೊಂಡಿರುವಂತದ್ದು ನನಗೆ ಆಶೀರ್ವಾದ ಬರಲಿ ಎಂಬುದಾಗಿ ಅಲ್ಲ, ಬದಲಿಗೆ ರಕ್ಷಿಸಲ್ಪಡ್ಲಿಕ್ಕೋಸ್ಕರವಾಗಿ ನಾವು ನಿತ್ಯ ಜೀವದ ಬಾಧ್ಯತೆಯನ್ನು ಹೊಂದಿಕೊಳ್ಳಲಿಕ್ಕಾಗಿ. 그렇게 하면 하나님의 자녀가 될 수 있고 ಪಾಪದಿಂದ ಬಿಡುಗಡೆ ಹೊಂದಲಿಕ್ಕಾಗಿ, ಹಾಗೆ ದೇವರ ಮಕ್ಕಳಾಗಿ ಮಾರ್ಪಡ್ಲಿಕ್ಕಾಗಿ. 하나님의 자녀는 하나님이 주시는 복을 받을 수 있는 것입니다. ದೇವರ ಮಕ್ಕಳಾಗಿ ನಾವು ಮಾರ್ಪಡ್ತೇವೆ, ತದನಂತರ ಖಂಡಿತ ದೇವರು ನಮ್ಗೆ ಆಶೀರ್ವಾದ ಕೊಟ್ಟೆ ಕೊಡ್ತಾರೆ. 사람이 의롭게 되는 것은 예수 그리스도를 믿음으로 의롭게 되는 것입니다. ಒಬ್ಬ ಮನುಷ್ಯನು ನೀತಿವಂತನಾಗಬೇಕಂದ್ರೆ ಸುಲಭವಾದ ವಿಷಯವಲ್ಲ. 요한복음 1장 12절을 읽어보십시다. ಯೋಹಾನ 1:12 ಓದ್ಕೊಳ್ಳೋಣ. 요한복음 1장 12절 영접하는 자 곧 그 이름을 믿는 자들에게는 하나님의 자녀가 되는 권세를 주셨으니. 1ನೇ ಅಧ್ಯಾಯ 12ನೇ ವಚನವನ್ನ ನಾವು ನೋಡುವಾಗ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಆಮೆನ್. 누구든지 예수 그리스도를 믿으면 하나님의 자녀가 되는 것입니다.
ಯಾರ್ಯಾರ ಆತನ ಹೆಸರಿನ ಮೇಲೆ ನಂಬಿಕೆ ಇಡುತ್ತಾರೋ ಅವರೆಲ್ಲರಿಗೂ ಕೂಡ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. 하나님의 자녀는 놀라운 권세를 가지고 있습니다. 라이트를 가지고 있습니다. ದೇವರ ಮಕ್ಕಳಾಗುವಂತವರು ಖಂಡಿತ ಒಳ್ಳೆ ಅಧಿಕಾರವನ್ನ ಹೊಂದಿರುತ್ತಾರೆ, ಉತ್ತಮವಾದ ಆದರಣೆಯನ್ನು ಕೂಡ ಹೊಂದುವಂತವರಾಗಿದ್ದಾರೆ. 요한복음 3장 16절을 읽어봅니다. ಯೋಹಾನ 3:16 하나님이 세상을 이처럼 사랑하사 독생자를 주셨으니 이는 그를 믿는 자마다 멸망하지 않고 영생을 얻게 하려 하심이라. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವ ಒಬ್ಬನಾದ ನಾಶವಾಗದೆ ಎಲ್ಲರ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನ ಕೊಟ್ಟನು. God gave his one and only son. ದೇವರು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. Whoever believes in Jesus Christ shall not perish but have eternal life. ಆತನನ್ನ ನಂಬುವ ಒಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನ ಕೊಟ್ಟನು. 누구든지 예수 그리스도를 믿는 자는 멸망하지 않고 영생을 얻게 됩니다. ಯಾರ್ಯಾರು ನಂಬುತ್ತಾರೋ ಅವ್ರ್ಯಾರು ಕೂಡ ನಾಶವಾಗದೆ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟನು. 다시 한번 정리해 봅니다. ಇನ್ನೊಮ್ಮೆ ನಾವು ನೆನಪು ಮಾಡುವುದಾದ್ರೆ 복음의 첫 번째는 하나님의 아들 예수 그리스도입니다. ಸುವಾರ್ತೆ ಎಂಬುದಾಗಿ ನಾವು ನೆನೆಸುವಾಗ ಸುವಾರ್ತೆ ಅಂತಂದ್ರೆ ತಂದೆಯಾದ ದೇವಕುಮಾರನ ಯೇಸು ಕ್ರಿಸ್ತನ ಕುರಿತು. 복음의 두 번째는 하나님의 아들 예수 그리스도를 믿음으로 의롭다함을 얻는 것입니다. ಆ ದೇವಕುಮಾರನನ್ನ ನಾವು ನಂಬುವುದರ ಮೂಲಕವಾಗಿ ನಮಗೆ ರಕ್ಷಣೆ ಅನ್ನುವಂಥದ್ದನ್ನ ಕೂಡ ನಾವು ಕಲಿತಿದ್ದೇವೆ. 하나님의 아들 예수 그리스도를 믿으면 죄를 용서받는 것입니다. ತಂದೆಯಾದ ದೇವಕುಮಾರನಾಗಿರುವಂತಹ ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿ ನಮ್ಮ ಪಾಪದಿಂದ ಬಿಡುಗಡೆ. 하나님의 아들 예수 그리스도를 믿으면 죄와 심판에서 구원받는 것입니다. ತಂದೆಯಾದ ದೈವಕುಮಾರನಾಗಿರುವಂತಹ ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿ ನಮಗೆ ಪಾಪದಿಂದ ಕೂಡ ಬಿಡುಗಡೆ ಮತ್ತೆ ನಿತ್ಯ ಜೀವ ಆತನ ಮೂಲಕವಾಗಿ. 하나님의 아들 예수 그리스도를 믿으면 하늘의 시민권을 가지는 하나님의 자녀가 되는 것입니다. ಈ ಸುವಾರ್ತೆ ತಂದೆಯಾದ ದೇವಕುಮಾರನಾಗಿರುವಂತಹ ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿ ನಾವು ದೇವರ ಮಕ್ಕಳಾಗಿ ಕೂಡ ಮಾರ್ಪಡ್ತೇವೆ ಮತ್ತೆ ಪರಲೋಕದಲ್ಲಿ ಬಾಧ್ಯತೆಯನ್ನ ಕೂಡ ಹೊಂದುವರಾಗಿದ್ದೇವೆ. 하나님의 자녀는 하늘의 시민권을 가지는 것입니다. ತಂದೆಯಾದ ದೇವರ ಮಕ್ಕಳು ದೇವರ ಆರಿಸಿಕೊಂಡಿರುವಂತಹ ಮಕ್ಕಳಿಗೆ ಪರಲೋಕದಲ್ಲಿ ಕೂಡ ಬಾಧ್ಯತೆಯನ್ನ ಕೊಡುವಂತವರಾಗಿದ್ದಾರೆ. 하나님의 아들 예수 그리스도를 믿는 사람은 영생을 얻는 것입니다. ತಂದೆಯಾದ ದೇವರ ಕುಮಾರನಾಗಿರುವಂತಹ ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿ ನಿತ್ಯತ್ವವನ್ನ ರಕ್ಷಣೆಯನ್ನ ಕೂಡ ಹೊಂದುವಂತವರಾಗಿದೆ. 하나님의 아들 예수 그리스도를 믿으면 하나님의 유업을 얻는 상속자가 된다는 것입니다. ಹಾಗೆ ತಂದೆಯಾದ ದೇವಕುಮಾರನಾಗಿರುವಂತಹ ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿ ನಂಬುವುದಾದರೆ ಸ್ವಕೀಯ ಜನಾಂಗವಾಗಿ ರಾಜವಂಶಸ್ಥರಾಗಿ ಆತನು ಆರಿಸಿಕೊಳ್ಳುತ್ತಾನೆ. 이것이 요한복음 1장 12절에서 말하는 하나님 자녀의 권세입니다. ನೋಡಿ ಎಷ್ಟು ಸ್ಪಷ್ಟವಾಗಿ ಯೋಹಾನ 1ನೇ ಅಧ್ಯಾಯ 12ನೇ ವಚನದಲ್ಲಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ತಿಳಿಯಪಡಿಸ್ತಾ ಇದೆ. This is the right of God's children입니다. ಇದು ನಾವು ನೋಡ್ತಾ ಇದ್ದೇವೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. 예수 그리스도를 믿지 않는 사람은 죄 때문에 심판받고 영벌을 받는 것입니다. 이터널 퍼니시먼트를 받는 것입니다. ಆತನ ಮೇಲೆ ನಂಬಿಕೆ ಇಟ್ಟಿರುವಂತವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರ ಉಂಟು. ಯಾರೆಲ್ಲ ನಂಬಿಕೆ ಇಡೋದಿಲ್ವೋ ಅವರಿಗೆ ಶಿಕ್ಷೆ ಉಂಟು ಎಂಬುದಾಗಿ ಕೂಡ ನೋಡ್ತೇವೆ. 우리는 이 복음을 그대로 믿어야 합니다. ಈ ಸುವಾರ್ತೆಯನ್ನ ನಾವು ನೇರವಾಗಿ ನಂಬಬೇಕು. 우리는 사도 바울과 같이 이 복음을 끝까지 지켜야 합니다. ಅಪೊಸ್ತಲನಾದ ಪೌಲನು ಬೋಧಿಸಿದ ಹಾಗೆ ಅಥವಾ ಸಾರಿದ ಹಾಗೆ ನಾವು ಅನುಸರಿಸುವವರಾಗಿರಬೇಕು. ಆಮೇಲೆ 복음이 아닌 것을 복음에 더하거나 뺏어도 안 되는 것입니다. ಯಾಕಂದ್ರೆ ಬೇರೆ ಬೇರೆ ಬೋಧನೆಗಳಿಗೆ ನಾವು ಒಳಗಾಗುವುದಕ್ಕಿಂತಲೂ ಸ್ಪಷ್ಟವಾಗಿರುವಂತದ್ದನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. 그래서 오직 예수 그리스도입니다. ಯೇಸು ಕ್ರಿಸ್ತನು ಮಾತ್ರವೇ. 솔라 피데 오직 믿음입니다. ನಂಬಿಕೆಯಿಂದ ಮಾತ್ರವೇ. 솔라 그레시아 오직 하나님의 은혜입니다. ಸೊಲ್ಲ ಗ್ರೇಸಿಯಾ ಎಂಬುದಾಗಿ ಹೇಳುವಾಗ ದೇವರ ಕೃಪೆಯಿಂದ ಮಾತ್ರವೇ. 우리는 이것을 잊지 말아야 하는 것입니다. ಈ ಮಾತುಗಳನ್ನ ನಾವು ನೆನಪಿಡಬೇಕಾಗಿದೆ.
우리에게 하나님의 아들 예수 그리스도를 주신 하나님께 감사해야 됩니다. ನಾವು ತಂದೆಯಾದ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದ್ರೆ ತನ್ನ ಕುಮಾರನ ಮೂಲಕವಾಗಿ ನಮಗೆ ಬಿಡುಗಡೆ. 우리 죄를 용서하기 위해 대속제물 되어 주신 예수 그리스도를 찬양합시다. ನಾವು ನಮ್ಮ ಪಾಪದಿಂದ ಬಿಡುಗಡೆ ಕೊಟ್ಟಂತಹ ದೇವಕುಮಾರನಾದಂತ ಯೇಸು ಕ್ರಿಸ್ತನ ನಂಬೋದ್ರ ಮೂಲಕವಾಗಿ ಆತನ ನಾಮನ ಮಹಿಮೆ ಪಡಿಸಬೇಕು. 우리에게 믿음을 주시고 ನಮಗೆ ನಂಬಿಕೆಯನ್ನ ಕೊಟ್ಟಿದ್ದಾರೆ. 성령을 보내주셔서 ಪರಿಶುದ್ಧಾತ್ಮ ದೇವರನ್ನು ನಮಗೆ ಸಹಾಯವಾಗಿ ಕಳಿಸಿದ್ದಾರೆ. 끝까지 믿음을 지키게 하시고 ಕೊನೆಯ ತನಕ ನಾವು ನಂಬಿಕೆಯಲ್ಲಿ ನಡೀಲಿಕ್ಕೂ ಕೂಡ ನಮಗೆ ಬಲ ಕೊಟ್ಟಿದ್ದಾರೆ. 구원을 이루어 주시는 하나님의 은혜에 감사해야 됩니다. ಹಾಗಾಗಿ ಕೃಪೆಯನ್ನ ಕೊಡಲ್ಪಟ್ಟಿರುವಂತಹ ಕರ್ತನ ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿರಬೇಕು. 이것은 우리의 행위로 말미암은 것이 아닙니다. ಇದು ಬರೀ ನಮ್ಮ ಜ್ಞಾನದಿಂದ ಅರ್ಥವಾಗುವಂತದ್ದಲ್ಲ. ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡಿ ನಮ್ಮನ್ನು ನಡೆಸ್ತಾ ಇದ್ದಾರೆ. 오직 하나님의 은혜이기 때문입니다. ಇದೆಲ್ಲ ಕೂಡ ದೇವರ ಕೃಪೆಯಿಂದ ಮಾತ್ರವೇ. ಆಮೆನ್. 오직 예수 그리스도. ಇದೆಲ್ಲ ಯೇಸು ಕ್ರಿಸ್ತನಿಂದ ಮಾತ್ರವೇ. 오직 믿음. ನಂಬಿಕೆ ಮಾತ್ರವೇ. 오직 하나님의 은혜. ದೇವರ ಕೃಪೆ. 이 복음을 지키고 ಈ ಸುವಾರ್ತೆಯನ್ನ ನಾವು ನಂಬುತ್ತಾ 또 전하고 ಬೋಧಿಸುತ್ತಾ 가르쳐서 ಕಲಿಸಿಕೊಡುತ್ತಾ 많은 사람을 예수님의 제자 되게 하는 저와 여러분이 되기를 예수 그리스도의 이름으로 축원합니다. ಇನ್ನು ಅನೇಕರನ್ನ ದೈವ ಮಾರ್ಗದರ್ಶನದಲ್ಲಿ ನಡೆಸುವಂತಹ ಸೇವಕರಾಗಿ ನೀವು ಮಾರ್ಪಡ್ರಿ ಎಂಬುದಾಗಿ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಾ ನಾನು ಯೇಸು ಸ್ವಾಮಿ ಹೆಸರಿನಲ್ಲಿ ನಿಮ್ಮನ್ನು ಆಶೀರ್ವದಿಸುತ್ತೇನೆ. 할렐루야. 오늘은 갈라디아서 5장 2절에서 12절까지의 말씀을 통해서 ಇವತ್ತು ನಾವು ಗಲಾತ್ಯ 5ನೇ ಅಧ್ಯಾಯ 2ರಿಂದ 12 ತನಕ ನಾವು ಧ್ಯಾನ ಮಾಡಿಕೊಂಡಿದ್ದೇವೆ. 오직 예수 그리스도, 오직 믿음, 오직 하나님의 은혜를 공부했습니다. ಇವತ್ತು ಕೃಪೆ, ನಂಬಿಕೆ ಮತ್ತೆ ಯೇಸು ಕ್ರಿಸ್ತನೆಂಬುದಾಗಿ 3 ವಿಷಯಗಳನ್ನ ಕುರಿತು ಕೂಡ ನಾವು ತಿಳಿದುಕೊಂಡಿದ್ದೇವೆ. 다음 시간부터는 하나님의 예수 그리스도를 믿음으로 하나님의 자녀가 된 사람들은 어떻게 살아야 되는가라는 것에 대해서 공부를 할 것입니다. ಈಗ ನಾವು ದೇವರ ಮಕ್ಕಳಾಗಿ ನಾವು ಮಾರ್ಪಟ್ಟಿದ್ದೇವೆ. ಬರುವಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಂದು ಹಾಗಾದ್ರೆ ದೇವರ ಮಕ್ಕಳಾಗಿರುವಂತ ನಾವು ಹೇಗೆ ಜೀವಿಸಬೇಕಾಗಿದೆ, ಏನನ್ನ ಪಾಲಿಸುವುದಾದ್ರೆ ಚಲೋ ಇರ್ತದೆ ಎಂಬುದಾಗಿ ನಾವು ಕಲೀಲಿಕ್ಕೆ ಹೋಗೋಣ. 다음 시간은 다음 주 세터데이입니다. ನೆಕ್ಸ್ಟ್ ಕ್ಲಾಸ್ ನಾವು ಶನಿವಾರ ನಾವು ಕೂಡಿ ಬರೋಣ. 누가 대표로 기도해 주세요. ಚಿಕ್ಕದಾಗಿ ಯಾರಾದರೂ ಒಬ್ರು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿ.